Good evening, everyone. Welcome to Sankalp once again. So today I'm here to deal with the chapter Some Applications of Trigonometry. So once again, I welcome everyone. My name is Madhura. Okay. Uh, ಸೊ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಆಗಿದೆ ಅಂತ ಅನ್ಕೊಂತೀನಿ. Based on that, applications, the chapter name itself says applications. ಸೊ ಇದನ್ನ ನಾವು ರಿಯಲ್ ಲೈಫ್ ಅಲ್ಲಿ ಹೇಗೆ ಅಪ್ಲೈ ಮಾಡ್ತೀವಿ, ಹೇಗೆ ಈ ಕಾನ್ಸೆಪ್ಟ್ ನಮ್ಗೆ ರಿಯಲ್ ಲೈಫ್ ಅಲ್ಲಿ ಯೂಸ್ ಆಗುತ್ತೆ ಅನ್ನೋದು ಬೇಸಿಕ್ ಐಡಿಯಾ ಆಫ್ ದಿಸ್ ಚಾಪ್ಟರ್. Okay, so with that brief introduction, before proceeding, please make sure that I'm audible to everyone, and please make sure that the screen is visible to everyone properly. ಏನಾದ್ರೂ ಡೌಟ್ಸ್ ಇದ್ರೆ ಚಾಟ್ ಸೆಕ್ಷನ್ ಅಲ್ಲಿ ಹಾಕಿ, ಆಮೇಲೆ ದಯವಿಟ್ಟು ರಿಲಿವೆಂಟ್ ಕ್ವೆಶನ್ಸ್ ಮಾತ್ರ ಹಾಕಿ ಚಾಟ್ ಸೆಕ್ಷನ್ ಅಲ್ಲಿ. ಓಕೆ, ಎಸ್. ಸೊ ಒನ್ಸ್ ಅಗೇನ್ ಗುಡ್ ಈವ್ನಿಂಗ್, ಲೆಟ್ ಅಸ್ ಬಿಗಿನ್. ಎಸ್, ಸೊ ಇದು ನಿಮ್ಗೆ ಚಾಪ್ಟರ್ 9 ನಿಮ್ ಸಿಲೆಬಸ್ ಅಲ್ಲಿ ಟ್ರಿಗ್ನೋಮೆಟ್ರಿ ಮತ್ತೆ ಅಪ್ಲಿಕೇಶನ್ ಸೇರಿ ನಿಮ್ಗೆ 12 ಮಾರ್ಕ್ಸ್ ಬರುತ್ತೆ ಎಕ್ಸಾಮ್ ಅಲ್ಲಿ. ಓಕೆ, ಸೊ ಇದ್ರಲ್ಲಿ ಎಲ್ಲ ಪ್ರಾಕ್ಟಿಕಲಿ ಬೇಸ್ಡ್ ಅಂದ್ರೆ ರಿಯಲ್ ಲೈಫ್ ಬೇಸ್ಡ್ ಪ್ರಾಬ್ಲಮ್ಸ್ ಇರುತ್ತೆ, ಕೈಂಡ್ ಆಫ್ ವರ್ಡ್ ಪ್ರಾಬ್ಲಮ್ಸ್. ಸೊ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಸರಿಯಾಗಿ ಬರಿಬೇಕಾಗುತ್ತೆ. ಓಕೆ, ಸೊ ವಿ ವಿಲ್ ಸಿ ಒನ್ ಬೈ ಒನ್ ಎವ್ರಿಥಿಂಗ್. ಸೊ ಎನಿ ಹೌ ಲಿಟಲ್ ಬಿಟ್ ರಿವಿಷನ್ ವಿ ವಿಲ್ ಡೂ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನೀವು ಟ್ರಿಗ್ನೋಮೆಟ್ರಿ ಅಂದ್ರೆ ಏನು, ಓಕೆ, ಇದು ನಿಮ್ಗೆ ಕಂಪ್ಲೀಟ್ ಆಗಿ ಹೊಸ ಚಾಪ್ಟರ್, ಕಂಪ್ಲೀಟ್ ಆಗಿ ಹೊಸ ಕಾನ್ಸೆಪ್ಟ್ ಇರುತ್ತೆ. ಟ್ರಿಗ್ನೋಮೆಟ್ರಿ ಅಂತ ಏನು ನೀವು ಲಾಸ್ಟ್ ಕ್ಲಾಸಸ್ ಅಲ್ಲಿ ನೋಡಿರ್ತೀರಾ, ಲಾಸ್ಟ್ ಸೆಷನ್ಸ್ ಅಲ್ಲಿ. ಓಕೆ, ಸೊ ಲಿಟಲ್ ಬಿಟ್ ಬ್ರೀಫ್ ಇಂಟ್ರೊಡಕ್ಷನ್ ವಿ ವಿಲ್ ಸಿ. ಸೊ ದ ಟರ್ಮ್ ಇಸ್ ಟ್ರಿಗ್ನೋಮೆಟ್ರಿ. ಓಕೆ, ಸೊ ಇವಾಗ ಇದನ್ನ ನಾನು 3 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡ್ಕೊಂಡ್ರೆ, ಒಂದು ಫಸ್ಟ್ ಪಾರ್ಟ್ ಇಸ್ ಟ್ರೈ. ಟ್ರೈ ಸ್ಟ್ಯಾಂಡ್ಸ್ ಫಾರ್ ವಾಟ್? 3. ದಟ್ ಇಸ್ ವೆರಿ ಈಸಿ, ಕರೆಕ್ಟ್. ಇಲ್ಲಿ ಗೋನು ಅಂದ್ರೆ ನಥಿಂಗ್ ಬಟ್ ಸೈಡ್ಸ್. ಓಕೆ, ಸೊ ಇದನ್ನ ಸೈಡ್ಸ್ ಅಂತ ಕರೀತಾರೆ. ಮೆಟ್ರಿ ಅಂದ್ರೆ ನಥಿಂಗ್ ಬಟ್ ಮೆಜರ್ಮೆಂಟ್. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಮೆಜರ್ಮೆಂಟ್. ಸೊ ಬೇಸಿಕಲಿ ಟ್ರಿಗ್ನೋಮೆಟ್ರಿಯಲ್ಲಿ ನಾವು ಏನ್ ಮಾಡ್ತಾ ಇದೀವಿ? ಮೆಜರ್ಮೆಂಟ್ ಆಫ್ 3 sides. 3 sides of what? Of course, in a geometry, we know a geometrical figure which is having 3 sides is called as what? Triangle, correct. ಸೊ ಅದ್ರಲ್ಲಿ ನೀವು ಸುಮಾರು ಟೈಪ್ಸ್ ಕಲ್ತಿರ್ತೀರಾ. ರೈಟ್ ಆಂಗಲ್ ಟ್ರಯಾಂಗಲ್, ಐಸೋಸೆಲೆಸ್ ಟ್ರಯಾಂಗಲ್, ಸ್ಕೇಲಿನ್ ಟ್ರಯಾಂಗಲ್ ಅಂಡ್ ಸೋ ಆನ್, ಕರೆಕ್ಟ್. ಸೊ ಬೇಸಿಕಲಿ ಟ್ರಿಗ್ನೋಮೆಟ್ರಿ ನಿಮ್ಗೆ ಏನ್ ಹೇಳುತ್ತೆ? ಮೆಜರ್ಮೆಂಟ್ ಆಫ್ 3 sides ಆಫ್ ಅ ಟ್ರಯಾಂಗಲ್. ಓಕೆ, ಸೊ ಇವಾಗ ನಾನು ಒಂದು ಟ್ರಯಾಂಗಲ್ ತಗೊಂಡ್ರೆ ಇದ್ರಲ್ಲಿ ಏನೇನು ನಿಮಗೆ ಮೆಜರ್ಮೆಂಟ್ಸ್ ಸಿಗ್ತವೆ. ನಾನು ಒಂದು ಇದನ್ನ ಈ ತರ ಬರ್ಕೊಂಡ್ರೆ, one I can see that I have 3 sides. Okay, so which are the 3 sides here? AB, BC and CA. These are the 3 sides of a triangle, correct. So and here A to B is nothing but length of the side AB, B to C is nothing but length of the side BC, and similarly CA. ಅದೇ ತರ ಇಲ್ಲಿ ನನಗೆ ಮತ್ತೊಂದು ಸೆಟ್ ಸಿಗುತ್ತೆ. ಏನ್ ಸೆಟ್ ಸಿಗುತ್ತೆ? ಆಂಗಲ್ A, ಆಂಗಲ್ B and ಆಂಗಲ್ C. ಸೊ ನನ್ಗೆ ಒಂದು ಜೊಮೆಟ್ರಿಕಲ್ ಫಿಗರ್ ಟ್ರಯಾಂಗಲ್ ಅಂತ ತಗೊಂಡಾಗ ನಮ್ಗೆ 2 ಸೆಟ್ ಸಿಗುತ್ತೆ. ಒಂದು ಸೆಟ್ ಏನು? ಸೆಟ್ ಸೈಡ್ಸ್. ಓಕೆ, ಒಂದು ಮತ್ತೊಂದೇನು? ಸೆಟ್ ಆಫ್ ಆಂಗಲ್ಸ್. ಓಕೆ, ಸೊ ಇದನ್ನ ಏನ ನಾವು ಮೆಜರ್ಮೆಂಟ್ ಮಾಡಕ್ ಹೋಗ್ತಾ ಇದೀವಿ? ವಾಟ್ ಎವರ್ ದ ಮೆಜರ್ಮೆಂಟ್ ಆಫ್ ಸೈಡ್ಸ್ ಆಫ್ ಟ್ರಯಾಂಗಲ್ ಆರ್ ಆಂಗಲ್ಸ್, ಇದೇನ್ ಮೆಜರ್ಮೆಂಟ್ ನಾವು ಮಾಡ್ತೀವಿ, ದಿಸ್ ಇಸ್ ಆಲ್ ಆನ್ಸರ್ಡ್ ಬೈ ಟ್ರಿಗ್ನೋಮೆಟ್ರಿ. ಓಕೆ, ಸೊ ಇವಾಗ ಒನ್ ಬೈ ಒನ್ ವಿ ವಿಲ್ ಸಿ ಕನ್ಸೆಪ್ಟ್ಸ್ ಅಂಡರ್ ಟ್ರಿಗ್ನೋಮೆಟ್ರಿ. ನೀವೆಲ್ಲ ಮಾಡಿದೀರಾ ಟ್ರಿಗ್ನೋಮೆಟ್ರಿ ಅಂಡರ್ ಅಲ್ಲಿ. ಟ್ರಿಗ್ನೋಮೆಟ್ರಿ ಅಂದ್ರೆ ಏನು? ಓಕೆ, ಸೊ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಯು ಹ್ಯಾವ್ ಡನ್. ಓಕೆ, ಸೊ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆದ್ಮೇಲೆ ಸ್ಪೆಸಿಫಿಕ್ ಆಂಗಲ್ಸ್ ಅಂತ ಸ್ಟಡಿ ಮಾಡಿದೀರಾ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಸೊ ರೇಷಿಯೋಸ್ ಆದ್ಮೇಲೆ ಆಂಗಲ್ಸ್ ಆದ್ಮೇಲೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ ಓದಿದೀರಾ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮ್ಗೆ ಎಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ, ಎಲ್ಲ ಬೇಕಾಗುತ್ತೆ. ಸೊ ವಿ ವಿಲ್ ಸಿ ಒನ್ ಬೈ ಒನ್. ಸೊ ಈ ಅಪ್ಲಿಕೇಶನ್ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ರಿವಿಷನ್ ಮಾಡ್ಕೊಂಡ್ಬಿಡೋಣ ಒನ್ ಬೈ ಒನ್. ಸೊ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್? The thing what is very important here is trigonometric ratios. Okay, so you have already studied 6 trigonometric ratios. ಹೌದಾ? ಯಾವ್ದೌದು? ಓಕೆ, ಸೊ ಬಿಫೋರ್ ದಟ್ ಐ ವಿಲ್ ಕಮ್ ಬ್ಯಾಕ್. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ನೀವು ಡಿಫೈನ್ ಮಾಡಿದೀರಾ ಬೈ ಯೂಸಿಂಗ್ ವಾಟ್?
ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಸೊ ನಿಮ್ ಕಣ್ ಮುಂದೆ ರೈಟ್ ಆಂಗಲ್ ಟ್ರಯಾಂಗಲ್ ಬಂದ ತಕ್ಷಣ ನಿಮ್ಗೆ ಯಾವ್ದು ಫಸ್ಟ್ ಅಪ್ಲಿಕೇಶನ್ ನೆನಪಾಗುತ್ತೆ? ಪೈಥಾಗೊರಸ್ ಥಿಯರಮ್, ಕರೆಕ್ಟ್ ಅಲ್ವಾ? ಸೊ ಪೈಥಾಗೊರಸ್ ಥಿಯರಮ್ ನಲ್ಲಿ ಏನಾಗುತ್ತೆ, ನಿಮ್ಗೆ ಯಾವ್ದಾದ್ರು ಎರಡು ಸೈಡ್ ಗೊತ್ತಿದ್ರೆ ಮೂರನೇ ಸೈಡ್ ಅನ್ನ ನೀವು ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು, ಕರೆಕ್ಟಾ? ಸೊ ಅದೇ ತರ ಫಸ್ಟ್ ಇಫ್ this is a right angle triangle, correct? So let this is a right angle triangle ABC. ಇವಾಗ ಇಲ್ಲಿ ನನ್ಗೆ ಮೂರು ಓಕೆ ಸೈಡ್ಸ್ ಇದಾವೆ. ಏನು? ಒಂದು ಎ ಬಿ, ಬಿ ಸಿ, ಸಿ ಎ. ಏನು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಂದ್ರೆ? ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ನಥಿಂಗ್ ಬಟ್ ರೇಷಿಯೋಸ್, ಓಕೆ, ವಿಚ್ ವಿಲ್ ಗಿವ್ ಯು ರಿಲೇಷನ್ ಬಿಟ್ವೀನ್ ಎನಿ ಟೂ ಸೈಡ್ಸ್ ಅಂಡ್ ಒನ್ ಆಂಗಲ್. ಓಕೆ, ಅರ್ಥ ಮಾಡ್ಕೊಳ್ಳಿ. ವಾಟ್ ಆರ್ ರೇಷಿಯೋಸ್? ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ದೋಸ್ ಆರ್ ದಿ ರೇಷಿಯೋಸ್ which give you the relation between any two sides and one angle of your given right angle triangle, correct? So ಇವಾಗ ಆ ರೇಷಿಯೋಸ್ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಇಲ್ಲಿ ಈ ಫಸ್ಟ್ ಸಪೋಸ್ ನನಗೆ ಈ ಆಂಗಲ್ ಗೊತ್ತು ಅಂತ ಅನ್ಕೊಂತೀನಿ. ದಿಸ್ ವಿ ವಿಲ್ ರೀಪ್ರೆಸೆಂಟ್ ಬೈ ದ ಆಂಗಲ್ ಥೀಟಾ. ಓಕೆ, ಸೊ ದಿಸ್ ಇಸ್ ಅ ಗ್ರೀಕ್ ವರ್ಡ್ ರಿಪ್ರೆಸೆಂಟೆಡ್ ಫಾರ್ ಆಂಗಲ್ಸ್. ಓಕೆ, ಸೊ ಇವಾಗ ನಾನು ಇಲ್ಲಿ ಥೀಟಾ ಅಂತ ತಗೊಂಡ್ರೆ how to name the triangle? Very important. ಈಗ a side which is opposite to theta, a side which is opposite to theta. ಇವಾಗ ಇಲ್ಲಿ theta ಆದ್ರೆ ಸೈಡ್ ಯಾವುದು ಅಪೋಸಿಟ್ ಇದೆ ಥೀಟಾಗೆ? this side. What is that? AB. ಸೊ ಈ ಸೈಡ್ ನ ಏನಂತ ಕರಿತೀವಿ ನಾವು? ಅಪೋಸಿಟ್ ಸೈಡ್ ಅಂತ, ಕರೆಕ್ಟಾ? ನೆಕ್ಸ್ಟ್ ಪೈಥಾಗೊರಸ್ ಥಿಯರಮ್ ಇಂದ ನಮ್ಗೆ ಗೊತ್ತು, the longest side is called as what? Hypotenuse, correct? The longest side is called as hypotenuse. ನೆಕ್ಸ್ಟ್ ಈ ಸೈಡ್ ಏನಿದೆ ಇದನ್ನ ಓಕೆ, ದಿಸ್ ಹಾರಿಜಾಂಟಲ್ ಸೈಡ್ ಇಸ್ ಕಾಲ್ಡ್ ಆಸ್ ವಾಟ್? ಇದನ್ನ ಸಮಟೈಮ್ಸ್ ಬೇಸ್ ಅಂತ ಕರಿತೀವಿ ಅಥವಾ ಸಮಟೈಮ್ಸ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅಡ್ಜಸೆಂಟ್. ಸೊ ಫಸ್ಟ್ ನೇಮಿಂಗ್ ದ ಟ್ರಯಾಂಗಲ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಹೈಪೋಟೆನ್ಯೂಸ್ ಅಂತೂ ನಮ್ಗೆ ಗೊತ್ತು, ಲಾಂಗೆಸ್ಟ್ ಸೈಡ್. ಅಪೋಸಿಟ್ ಸೈಡ್ ಇಸ್ ಅ ಸೈಡ್ ವಿಚ್ ಇಸ್ ಅಪೋಸಿಟ್ ಟು ಯರ್ ಥೀಟಾ. ಓಕೆ ಫೈನ್. ರೇಷಿಯೋಸ್, ಇವಾಗ ನೋಡಿ ನಾನು ಇಲ್ಲಿ ರೇಷಿಯೋಸ್ ತಗೋಬಹುದು. ಹೌ ಮೆನಿ ರೇಷಿಯೋಸ್ ಯು ಹ್ಯಾವ್ ಸ್ಟಡಿಡ್? 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಯಾಕೆ 6? ಯಾಕೆ 3 ಆಗಲ್ಲ, 4 ಆಗಲ್ಲ ಅಥವಾ 8 ಆಗಲ್ಲ? ಓಕೆ, ಈಗ ನೋಡಿ ನನ್ಗೆ ನಾನು ರೇಷಿಯೋಸ್ ತಗೊಂತ ಹೋದ್ರೆ ಐ ಕ್ಯಾನ್ ಮೇಕ್ ಹೌ ಮೆನಿ ಕಾಂಬಿನೇಷನ್ಸ್ ಹಿಯರ್? ಒಂದು, ನಾನು ಏನ್ ಕಾಂಬಿನೇಷನ್ ಮಾಡ್ಬೋದು? ಅಪೋಸಿಟ್ ಅಪಾನ್ ಹೈಪೋಟೆನ್ಯೂಸ್ ಅಂತ ಒಂದು ಕಾಂಬಿನೇಷನ್ ಮಾಡ್ಬೋದು, ಕರೆಕ್ಟ್ ಅಲ್ವಾ? ದಟ್ ಈಸ್ ನಥಿಂಗ್ ಬಟ್ ವಾಟ್? ಎ ಬಿ ಅಪಾನ್ ಎ ಸಿ ಅಂತ ಮಾಡ್ಬೋದು. ದಿಸ್ ಇಸ್ ಒನ್ ಕಾಂಬಿನೇಷನ್. ಅದು ಅಪೋಸಿಟ್ ಬೈ ಹೈಪೋಟೆನ್ಯೂಸ್ ಯಾಕಾಗುತ್ತೆ? ಇಟ್ ಕ್ಯಾನ್ ಬಿ ಹೈಪೋಟೆನ್ಯೂಸ್ ಬೈ ಅಪೋಸಿಟ್ ಆಲ್ಸೋ. ಎಸ್, ಸೊ ನಾನು ಅಪೋಸಿಟ್ ನ ಹೈಪೋಟೆನ್ಯೂಸ್ ಜೊತೆ ಪೇರ್ ಮಾಡಿದೆ. ಐ ಗಾಟ್ ಒನ್. ಓಕೆ, ಸಿಮಿಲರ್ಲಿ ಐ ಕ್ಯಾನ್ ಟೇಕ್ ರೇಷಿಯೋ ಆಫ್ ಅಪೋಸಿಟ್ ವಿತ್ ರೆಸ್ಪೆಕ್ಟ್ ಟು ಬೇಸ್ ಆಲ್ಸೋ, correct? So I got one more ratio. It can be other way around also, correct? It can be other way around also, that is base upon opposite. ಸೊ ನಾನು ಅಪೋಸಿಟ್ ನ ಹೈಪೋಟೆನ್ಯೂಸ್ ಜೊತೆ ಪೇರ್ ಮಾಡಿದೆ, ಸಿಮಿಲರ್ಲಿ ಬೇಸ್ ಜೊತೆನೂ ಪೇರ್ ಮಾಡಿದೆ. ಸರಿ, ಅಪೋಸಿಟ್ ಮುಗಿತು. ಇವಾಗ ಹೈಪೋಟೆನ್ಯೂಸ್ ಬರೋಣ. ಹೈಪೋಟೆನ್ಯೂಸ್ ಇಸ್ ಆಲ್ರೆಡಿ ಪೇರ್ಡ್ ವಿತ್ ಅಪೋಸಿಟ್, ಕರೆಕ್ಟ್? ಸೊ ಐ ಕ್ಯಾನ್ ಪೇರ್ ಹೈಪೋಟೆನ್ಯೂಸ್ ವಿತ್ ಬೇಸ್. ಸರಿ, ಸೊ ಹೈಪೋಟೆನ್ಯೂಸ್ ವಿತ್ ಬೇಸ್ ಐ ಕ್ಯಾನ್ ಡೂ. ಓಕೆ, ಸೊ ಸಿಮಿಲರ್ಲಿ ಐ ಕ್ಯಾನ್ ಟೇಕ್ ಬೇಸ್ ವಿತ್ ಹೈಪೋಟೆನ್ಯೂಸ್. ಹೌದಾ? ಸೊ ಈ ತರ ಮಾಡ್ತಾ ಹೋದ್ರೆ ಓಕೆ, ಸೊ ಹೈಪೋಟೆನ್ಯೂಸ್ ಆಯ್ತು. ಇವಾಗ ಬೇಸ್ ಬನ್ನಿ. ಬೇಸ್ ಇಸ್ ಆಲ್ರೆಡಿ ಪೇರ್ಡ್ ವಿತ್ ಅಪೋಸಿಟ್. ಓಕೆ, ನಾವು ಬೇಸ್ ಇಸ್ ಆಲ್ರೆಡಿ ಪೇರ್ಡ್ ವಿತ್ ಹೈಪೋಟೆನ್ಯೂಸ್ ಆಲ್ಸೋ ಹಿಯರ್. ಡನ್. ಸೊ ಇವಾಗ ನೀವು ಈ ತರ ನೋಡಿದ್ರೆ ನಿಮ್ಗೆ ಎಷ್ಟು ಪೇರ್ ಸಿಗ್ತಾ ಇದಾವೆ? 6 pairs. ಸೊ ಹೌ ಮೆನಿ ರೇಷಿಯೋಸ್ ವಿ ಹ್ಯಾವ್ ಹಿಯರ್? 6 trigonometric ratios. Okay, and which are those? Okay, if this is the angle theta, then your first trigonometric ratio is sin theta, defined as what? Opposite upon hypotenuse. Next, idu sin theta andre SINE, sin, short nalli sin anta baritivi. Next is cosine, short nalli ಏನಂತ ಬರಿತೀವಿ? cos theta. It is written as what? Base upon hypotenuse ಅಥವಾ adjacent upon hypotenuse. Next one is tangent of theta. Tangent, short ನಲ್ಲಿ ಏನಂತ ಕರಿತೀವಿ? tan theta. It is written as opposite upon adjacent ಅಥವಾ base. ನಾನು ಇಲ್ಲಿ ಎರಡು ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ cosecant. ಓಕೆ, cosecant ನ ಶಾರ್ಟ್ ನಲ್ಲಿ cosec theta ಅಂತ ಬರಿತೀವಿ. It is written as what? Hypotenuse upon opposite. Similarly, next one secant theta. Secant ನ ಶಾರ್ಟ್ ನಲ್ಲಿ
SEC sec ಅಂತ ಬರೀತೀವಿ, sec theta. It is written as what? Hypotenuse upon base. Okay. And last one, cotangent. Cotangent ಅನ್ನ ಶಾರ್ಟ್ ಆಗಿ cot ಅಂತ ಕರಿತೀವಿ. So it is cot theta. Given by what? Adjacent upon opposite. So ಈ ತರ ನಮ್ಗೆ 3 sides ಇದಾವೆ. When you take the ratio one upon the other, you will get 6 combinations. Okay, with respect to what? With respect to one angle. Okay, so ಇವನ್ನ trigonometric ratios ಅಂತ ಕರಿತೀವಿ. So ಇಲ್ಲಿ ಏನಾಗುತ್ತೆ, ನಮ್ಗೆ ಯಾವ್ದಾದ್ರು ಒಂದು angle ಗೊತ್ತಿದ್ದು ಒಂದು side ಗೊತ್ತಿದ್ರೆ we can find all other angles and all other sides. ಅಥವಾ if we know any two sides, of course we can find the other side also, we can find the angles also. ಇಲ್ಲಿ ಹೇಗೂ ನಮ್ಗೆ ಒಂದ್ ಆಂಗಲ್ ಅಂತೂ ಗೊತ್ತಿದ್ದೇ ಇರುತ್ತೆ. ಬಿ ವೆರಿ ಕೇರ್ಫುಲ್. ಇದು ರೈಟ್ ಆಂಗಲ್ ಟ್ರಯಾಂಗಲ್ ಇದ್ದಿದ್ರಿಂದ ಆಂಗಲ್ ಬಿ ಇಸ್ ಡೆಫಿನೆಟ್ಲಿ ಆಲ್ವೇಸ್ 90 degrees. Okay, now what is the total angle of a triangle? 180 degrees. So ನಮ್ಗೆ ಏನ್ ಗೊತ್ತು, B is already 90 degrees. So definitely angle A plus angle C has to be together 90 degrees. ಯಾಕಂದ್ರೆ ಇದು already 90 ಇದೆ. Total angle of a triangle is 180 degree. Okay. So A ಮತ್ತೆ C together it has to be 90 degrees. So ಇದರಿಂದ ಏನ್ ನಮ್ಗೆ ಅರ್ಥ ಆಗುತ್ತೆ, ಒಂದ್ ನೆನ್ಪಿಟ್ಕೊಳ್ಳಿ. A and C ಟುಗೆದರ್ ಸಮ್ ಇಸ್ 90 degree. ಹಾಗಾದ್ರೆ ಎ ಮತ್ತೆ ಸಿ ಎರಡು ಯಾವ ತರ ಆಂಗಲ್ ಆಗಿರ್ತವೆ? ಎರಡು ಕೂಡ ಅಕ್ಯೂಟ್ ಆಂಗಲ್ ಆಗಿರ್ತವೆ. ಯಾಕಂದ್ರೆ ಎ ಪ್ಲಸ್ ಸಿ ಆಂಗಲ್ ಇಸ್ ಗಿವಿಂಗ್ ಯು 90 degree. ಸೊ ಎರಡು ಆಬ್ವಿಯಸ್ಲಿ 90 ಕಿಂತ ಕಡಿಮೆನೆ ಇರ್ತವೆ ಇನ್ ರೈಟ್ ಆಂಗಲ್ ಟ್ರಯಾಂಗಲ್. Okay, so I hope this much you have already studied. Trigonometric ratios andre ಏನು? You can see here, this is one trigonometric ratio. ಇದೇನು represent ಮಾಡ್ತಾ ಇದೆ? A relation between any two sides and one angle of a right angle triangle. Okay, so any two sides ನೀವು ರೇಷಿಯೋ ತಗೊಂತ ಹೋದ್ರೆ, ಕಾಂಬಿನೇಷನ್ ಮಾಡ್ತಾ ಹೋದ್ರೆ ನಿಮ್ಗೆ 6 combinations ಸಿಗ್ತವೆ. So we have 6 trigonometric ratios. Okay, so I hope this much is clear with everyone. I hope no doubts. If you have any doubts, you can put it in chat section. Okay, fine. So we will move on. Trigonometric ratios ಅಂದ್ರೆ ಏನ್ ಗೊತ್ತಾಯ್ತು. ಇದಾದ್ಮೇಲೆ ಸ್ವಲ್ಪ ಸ್ಪೆಸಿಫಿಕ್ ಆಂಗಲ್ಸ್ ಎಲ್ಲ ಓದಿದೀರಾ. ಓಕೆ, say for example, what is sin 0? 0. What is sin 30? 1/2. What is sin 45? 1/√2. Sin 60? √3/2. Sin 90 is 1. Correct? ಅದೇ ತರ I will just write here. So this is sin theta. Okay, so this is 0, 1/2, 1/√2, √3/2, and sin 90 is 1. Okay, next cos theta. Okay, this is 1, cos 30 is √3/2. This is 1/√2. Cos 60 is 1/2, and this is 0. Okay, similarly tan theta. Tan 0 is 0. Tan 30 is 1/√3. Tan 45 is 1. Tan 60 is √3, and tan 90 is not defined. Okay, so hidu ಸ್ವಲ್ಪ ರಿಲೇಷನ್ಸ್ ಓದಿರ್ತೀರಾ ನೀವು. Tan theta can be written as what? Sin theta by cos theta. Okay, so similarly cosec theta is what? Reciprocal of sin theta. Yes, similarly sec theta is what? Reciprocal of cos theta. ಆಮೇಲೆ cot theta is nothing but reciprocal of tan theta. So ishtu relations ಓದಿರ್ತೀರಾ. Relations ಆದ್ಮೇಲೆ identities ಓದಿರ್ತೀರಾ. 3 very standard identities. Sin square theta plus cos square theta is always 1 for any angle theta. Next, 1 plus tan square theta is always secant square theta for any angle theta in right angle triangle. ಆಮೇಲೆ 1 plus cot square theta is always equals to cosecant square theta. So this is how much you have studied. Okay, so I hope this much everyone remembers trigonometry, measurement of sides of a triangle. Which triangle we are studying here? Right angle triangle. So right angle triangle ಇದ್ದಿದ್ರಿಂದ ಒಂದು angle ಅಂತೂ ನಮ್ಗೆ ಗೊತ್ತಿರುತ್ತೆ. Remaining angles together they will be 90 degrees, so they will be acute angle. ಏನು trigonometric ratios ಅಂದ್ರೆ those are the ratios
between what? Between any two sides and of a right angle triangle. ಓಕೆ, ಸೊ ನಿಮ್ಗೆ ಯಾವ್ದಾದ್ರು ಒಂದು ಸೈಡ್ ಒಂದು ಆಂಗಲ್ ಗೊತ್ತಿದ್ರು ಕೂಡ ಸಾಕು, ವಿ ಕ್ಯಾನ್ ಫೈಂಡ್ ಆಲ್ ಅದರ್ aspects of your triangle. Okay, so with this much knowledge we will move on to our what? Some applications of trigonometry. Okay, application ಅಂದ್ರೆ ಏನು? ನೀವು ರಿಯಲ್ ಲೈಫ್ ಅಲ್ಲಿ ಹೇಗೆ ಇದನ್ನ ಯೂಸ್ ಮಾಡ್ತೀರಾ. Now please remember, trigonometry is a very vast concept and it is hugely applied everywhere. Okay, ನೀವು ಏನು in first PUC second PUC ಹೋದ್ಮೇಲೆ ಏನು ನಿಮಗೆ advanced mathematics ಬರಕ್ ಸ್ಟಾರ್ಟ್ ಆಗುತ್ತೆ, everything is based on trigonometry. Okay, so trigonometry plays a very important role in many aspects of mathematics, not only just like mathematics but in real life also. Okay, for example, ನಮ್ಗೆ ಏನ್ ಗೊತ್ತಾಯ್ತು ಟ್ರಿಗ್ನೋಮೆಟ್ರಿಯಲ್ಲಿ? those are ratios of what? two sides of triangle and one angle is known. ಸರಿನಾ? ಓಕೆ, ಏನ್ ಮಾಡ್ಬೋದು ಇದರಿಂದ? ಸೊ I have displayed one picture here. I hope this is visible to everyone. ಓಕೆ, ಸೊ ಇಲ್ಲಿ ಒಬ್ಬ ಹುಡುಗ ಇದ್ದಾನೆ, ಒಂದು ಟ್ರೀ ಇದೆ. ಓಕೆನಾ? ಸೊ ಆ ಹುಡುಗ ತನ್ನ ಐ ಸೈಟ್ ಇಂದ he is looking at that tree. ಓಕೆ, ಸರಿ. ಸೊ ನನ್ಗೆ ಈಗ ತಿಳ್ಕೋಬೇಕು, ಸಪೋಸ್ ದಟ್ ಟ್ರೀ ಇಸ್ ವೆರಿ ಟಾಲ್. ಆ ಹುಡುಗನ್ಗೆ ವಂಡರ್ ಆಗುತ್ತೆ, ಹೌ ಮಚ್ ಟಾಲ್ ದಟ್ ಟ್ರೀ ಇಸ್, ಇದು ಎಷ್ಟು ಎತ್ತರ ಇರ್ಬೋದು ಅಂತ ಅನ್ಕೋತಾನೆ. ಸರಿನಾ? ಸೊ ಇವಾಗ ನೀವು ಸೆಕೆಂಡ್ ಫಿಗರ್ ನೋಡಿ, ನಾನು ಏನ್ ಮಾಡ್ಬೋದು ಇಲ್ಲಿ? ಒಂದು ಟ್ರೀ ಇದೆ, ಟ್ರೀದ ಹೈಟ್ ನನ್ಗೆ ಗೊತ್ತಾಗ್ಬೇಕು. ಸಪೋಸ್ ಆ ಹುಡುಗ ಇಲ್ಲಿ ನಿಂತ್ಕೊಂಡಿದ್ದಾನೆ. ಸರಿನಾ? ಓಕೆ, ನಾವ್ ಫ್ರಮ್ ಹೀಸ್ ಅಟ್ ದಿಸ್ ಗ್ರೌಂಡ್. ಸರಿ, ಓಕೆ, ನನ್ಗೆ ತುಂಬಾ ಈಸಿಲಿ ಈ ಗ್ರೌಂಡ್ ಇಂದ ಇಲ್ಲಿವರೆಗೂ ಹಾರಿಜಾಂಟಲ್ ಡಿಸ್ಟೆನ್ಸ್ ಎಷ್ಟಿದೆ ತುಂಬಾ ಈಸಿಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ನಾನು ತುಂಬಾ ಸಮೀಪ ನಿಂತ್ಕೊಂಡು ನಾನು ಟ್ರೀ ಇಂದ ನಾನು ಎಷ್ಟು ದೂರ ನಿಂತ್ಕೊಂಡಿದೀನಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸರಿನಾ? ಸೇ ದಿಸ್ ಇಸ್ ಎ, ಸೇ ದಿಸ್ ಇಸ್ ಬಿ ಅಂಡ್ ಸೇ ದಿಸ್ ಇಸ್ ಸಿ. ಸೊ ನನ್ಗೆ ಎ ಬಿ ಗೊತ್ತಿದೆ ಅಂತ ಅನ್ಕೊಳ್ಳಿ. ಓಕೆ, ಈಗ ನನ್ನ ಐಸೈಟ್ ಇಂದ at top of the tree I'm looking. Okay, so suppose at this angle I'm looking at the top of the tree. ಸೊ ನನ್ಗೆ ಒಂದು ಆಂಗಲ್ ಗೊತ್ತಿದೆ ಇಲ್ಲಿ. ಏನ್ ಆಂಗಲ್? ಸಪೋಸ್ ನಾನು ಇದನ್ನ ಸಮ್ 60 ಡಿಗ್ರೀಸ್ ನಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸಮ್ 60 ಡಿಗ್ರಿ ಐಸೈಟ್ ಅಲ್ಲಿ ಅಟ್ ದ ಟಾಪ್ ಆಫ್ ದ ಟ್ರೀ ನಾನು ನೋಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಸಪೋಸ್ ಏನೋ ಒಂದು ಡಿಸ್ಟೆನ್ಸ್ ಇದೆ, ಒಂದು 3 ಮೀಟರ್ ಅಂತ ಅನ್ಕೊಳ್ಳಿ. ಐ ಆಮ್ ಸ್ಟ್ಯಾಂಡಿಂಗ್ ಫ್ರಮ್ ದ ಟ್ರೀ 3 ಮೀಟರ್ ಅವೇ. ಓಕೆನಾ? ಸೊ ನನ್ಗೆ ಇವಾಗ ಬೇಕಾಗಿರೋದೇನು? ಹೈಟ್ ಆಫ್ ದ ಟ್ರೀ. ಹೇಗೆ ಫೈಂಡ್ ಮಾಡೋದು? ಎಸ್, ಯು ಕ್ಯಾನ್ ಸಿ ದಟ್ ಇದೇನ್ ನಿಮ್ದು ರಿಯಲ್ ಲೈಫ್ ಪ್ರಾಬ್ಲಮ್ ಇದೆ, ನಾನು ಇದನ್ನ ಎಲ್ಲ ಜಾಯಿನ್ ಮಾಡಿದ್ರೆ ಏನು? ಟ್ರೀನ ನಂದು ಹಾರಿಜಾಂಟಲ್, ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ಇಲ್ಲಿ ಟ್ರೀ ಇದೆ. ಸೊ ಹಾರಿಜಾಂಟಲ್ ಡಿಸ್ಟೆನ್ಸ್ ಐ ಜಾಯಿಂಡ್, tree is vertical always, and the at what eyesight I am looking that I joined. ಎಲ್ಲ ಜಾಯಿನ್ ಆದ್ಮೇಲೆ ನೀವು ನೋಡ್ಬೋದು ನನ್ಗೆ ರೈಟ್ ಆಂಗಲ್ ಟ್ರಯಾಂಗಲ್ ಸಿಗ್ತಾ ಇದೆ. ಹೌದಾ? ಇವಾಗ ಇಲ್ಲಿ ಇರೋದು ನಿಮ್ದು ಆಂಗಲ್ ಥೀಟಾ, ಇಲ್ಲಿ ಇರೋದು ನಿಮ್ದು ರೈಟ್ ಆಂಗಲ್. ಇವಾಗ ಇದನ್ನ ನಾನು ಇಫ್ ಐ ಸ್ಟಾರ್ಟ್ ನೇಮಿಂಗ್ ಇಟ್, ನಮ್ಗೇನ್ ಗೊತ್ತು? ಅ ಸೈಡ್ ವಿಚ್ ಇಸ್ ಅಪೋಸಿಟ್ ಟು ಥೀಟಾ ಇಸ್ ಕಾಲ್ಡ್ ಅಪೋಸಿಟ್ ಸೈಡ್. ಇದೇನಾಯ್ತು? ಹೈಪೋಟಿನಿಯಸ್ ಆಯ್ತು. ಇದೇನಾಯ್ತು? ಅಡ್ಜಸೆಂಟ್ ಆಯ್ತು. ಓಕೆನಾ? ಸೊ ತುಂಬಾ ಈಸಿ ಇದೆ ನೋಡಿ. ನಮ್ಗೆ ಏನ್ ಬೇಕಿದ್ರಲ್ಲಿ? ಹೈಟ್ ಆಫ್ ದ ಟ್ರೀ. ಹೈಟ್ ಆಫ್ ದ ಟ್ರೀ ಯಾವ್ದಿಲ್ಲಿ? ಬಿ ಸಿ. ಕರೆಕ್ಟ್? ನನ್ಗೆ ಯಾವ್ದು ಗೊತ್ತು? ಎ ಬಿ. ಎ ಬಿ ಏನಿದೆ? ಅಡ್ಜಸೆಂಟ್ ಇದೆ. ಸೊ ನನ್ಗೆ ಬೇಕಾಗಿರೋದು ಅಪೋಸಿಟ್, ನನ್ಗೆ ಗೊತ್ತಿರೋದು ಅಡ್ಜಸೆಂಟ್. ಸೊ ನೀವು 6 ಟ್ರಿಗ್ನೋಮೆಟ್ರಿ ರೇಷಿಯೋ ಯೂಸ್ ಮಾಡ್ಕೊಂಡು ಯಾವ್ದ್ರಲ್ಲಿ ಅಪೋಸಿಟ್ ಬರುತ್ತೆ, ಯಾವ್ದ್ರಲ್ಲಿ ಅಡ್ಜಸೆಂಟ್ ಬರುತ್ತೆ, ನೀವು ಯೂಸ್ ಮಾಡ್ಕೊಂಡು ಈ ಅಡ್ಜಸೆಂಟ್ ಅಥವಾ ಅಪೋಸಿಟ್ ಫೈಂಡ್ ಮಾಡ್ಕೋಬಹುದು. ಸರಿನಾ? ಈಗ ನನ್ಗೆ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಗೊತ್ತು, ಯಾವುದು? ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಅಂದ್ರೆ ಏನು? ಅಪೋಸಿಟ್ ಅಪಾನ್ ಹೈಪೋಟಿನಿಯಸ್. ಕರೆಕ್ಟ್? ಇವಾಗ ನಮ್ಗೆ ಥೀಟಾ ಗೊತ್ತಿದೆ, ಏನು? ಥೀಟಾ 60 ಡಿಗ್ರೀಸ್. ಓಕೆ, ಅಪೋಸಿಟ್ ನಮ್ಗೆ ಫೈಂಡ್ ಮಾಡ್ಬೇಕಾಗಿದೆ. ಸೊ ಲೆಟ್ ದ ಅಪೋಸಿಟ್ ಇಸ್ ಆಸ್ ಇಟ್ ಇಸ್. ಸಾರಿ, ನಾಟ್ ಹೈಪೋಟಿನಿಯಸ್, ಅಡ್ಜಸೆಂಟ್. ಓಕೆ, ಅಡ್ಜಸೆಂಟ್ ಗೊತ್ತಿದೆ, ಎಷ್ಟು? 3 ಮೀಟರ್ಸ್. ನಮ್ಗೆ ಟ್ಯಾನ್ 60 ಕೂಡ ಗುರ್ತು. ಎಷ್ಟು ಟ್ಯಾನ್ 60 ಅಂದ್ರೆ? √3. ಕರೆಕ್ಟ್ ಅಲ್ವಾ? ಸೊ ಅಪೋಸಿಟ್ ಅಪಾನ್ 3. ಸೊ ಇದನ್ನ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಅಪೋಸಿಟ್ ಎಷ್ಟಾಗುತ್ತೆ? 3 √3. ಸೊ ಯು ಕ್ಯಾನ್ ಕೀಪ್ ಇಟ್ ಆಸ್ ಇಟ್ ಇಸ್, ಅಥವಾ ನಾವು ಅದನ್ನ √3 ನ
ಸಾಲ್ವ್ ಮಾಡ್ಕೋಬಹುದು. ಸೊ ನನ್ಗೆ ಏನ್ ಗೊತ್ತಾಯ್ತು, ಅಪೋಸಿಟ್ ವ್ಯಾಲ್ಯೂ ಇಸ್ 3√3. ಅಪೋಸಿಟ್ ಇಸ್ ನಥಿಂಗ್ ಬಟ್ ವಾಟ್, ದಿಸ್ ಸೈಡ್, ಅಂಡ್ ದಿಸ್ ವಾಸ್ ನಥಿಂಗ್ ಬಟ್ ಯುವರ್ ಟ್ರೀ, ಹೈಟ್ ಆಫ್ ದ ಟ್ರೀ. ಕರೆಕ್ಟ್. ಸೊ ಈ ತರ ಟ್ರಿಗ್ನೋಮೆಟ್ರಿ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಸಾಲ್ವ್ n ನಂಬರ್ ಆಫ್ ಪ್ರಾಬ್ಲಮ್ಸ್. ಓಕೆ. Trigonometry is used in architecture. Trigonometry is used in all kind of constructions. Trigonometry used in planetary motions. It is used in the study of oceans, sea. Okay. ಓಷನ್ ಅಲ್ಲಿ ಏನ್ ಸ್ಟಡಿ ಮಾಡಕ್ ಹೋಗ್ತಾರೆ ಅವರು. ಓಕೆ. ಪ್ಲಾನೆಟ್ ಮೋಷನ್ಸ್ ಬಗ್ಗೆ ಆಗಿರ್ಲಿ, ಇವನ್ ಮ್ಯೂಸಿಕ್ ವೈಬ್ರೇಷನ್ಸ್ ಏನಿರುತ್ತೆ, ಮ್ಯೂಸಿಕ್ ಅಲ್ಲಿ ವೈಬ್ರೇಷನ್ಸ್ ಫ್ರೀಕ್ವೆನ್ಸಿ ಏನ್ ಬರುತ್ತೆ ಅದ್ರಲ್ಲಿ ಟ್ರಿಗ್ನೋಮೆಟ್ರಿ ಯೂಸ್ ಆಗುತ್ತೆ. ಓಕೆ. ಆಮೇಲೆ ಸುಮಾರು ಗೇಮಿಂಗ್ಸ್ ನಲ್ಲಿ ಟ್ರಿಗ್ನೋಮೆಟ್ರಿ ಯೂಸ್ ಆಗುತ್ತೆ. ಸೊ ಟ್ರಿಗ್ನೋಮೆಟ್ರಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಇವಾಗ ಈ ಎಕ್ಸಾಂಪಲ್ ನಲ್ಲಿ ನೀವು ನೋಡ್ಬೋದು, ಏನ್ ನಮ್ಗೆ ಇತ್ತು, ಒಂದು ನಂದು ಡಿಸ್ಟೆನ್ಸ್ ಟ್ರೀ ಇಂದ ಒಂದು ಡಿಸ್ಟೆನ್ಸ್ ಗೊತ್ತಿತ್ತು, ಅಂದ್ರೆ ಒಂದು ಸೈಡ್ ಗೊತ್ತಿತ್ತು, ಒಂದು ಆಂಗಲ್ ಗೊತ್ತಿತ್ತು, ಅಷ್ಟು ಸಾಕು ನಮ್ಗೆ. ಸೊ ಯೂಸಿಂಗ್ ದೋಸ್ ಟು ವಿ ಫೌಂಡ್ ಔಟ್ ಅಪೋಸಿಟ್ ಸೈಡ್. ಇದು ಒಂದ್ ಸೈಡ್ ಗೊತ್ತಾದ್ರೆ ನಮ್ಗೆ ಹೈಪೋಟೆನಸ್ ಗೊತ್ತಾಗುತ್ತೆ, ನಮ್ಗೆ ಪೈಥಾಗರಸ್ ಥಿಯರಂ ಗೊತ್ತು. ಕರೆಕ್ಟ್ ಅಲ್ವಾ? ಸೊ ಇದು 90 ಆದ್ರೆ, ಇದು 60 ಆದ್ರೆ ರಿಮೈನಿಂಗ್ ಆಂಗಲ್ ಆಲ್ಸೋ ವಿ ಕ್ಯಾನ್ ಫೈಂಡ್, ಬಿಕಾಸ್ ಟೋಟಲ್ ಆಂಗಲ್ ಇಸ್ 180 ಡಿಗ್ರಿ. ಸೊ ಹೀಗೆ ಟ್ರಿಗ್ನೋಮೆಟ್ರಿ ಒಂದು ಸೈಡ್ ಒಂದು ಆಂಗಲ್ ಗೊತ್ತಿದ್ರೆ ಸಾಕು, ಯು ಕ್ಯಾನ್ ಫೈಂಡ್ ಎನಿ ಅದರ್ ಸೈಡ್ ಅಂಡ್ ಅದರ್ ಆಂಗಲ್ ಆಲ್ಸೋ. ಓಕೆ. ಸೊ ದಿಸ್ ಇಸ್ ಒನ್ ಪ್ರಾಕ್ಟಿಕಲ್ ಪ್ರಾಬ್ಲಮ್. ಇವಾಗ ಸ್ವಲ್ಪ ಇದಕ್ಕೆ ಟರ್ಮ್ಸ್ ನೋಡ್ಕೊಳ್ಳೋಣ, ಏನೇನ್ ಅಂತಾರೆ. ಸೊ ಇಲ್ಲಿ ಬಾಯ್ is standing at a point C. Your AB is tree here. What is BC? BC is the distance between tree and the boy. And what is theta here? Angle. Okay. So ಸ್ವಲ್ಪ ಈಗ angles ನಲ್ಲೂ ಸ್ವಲ್ಪ ಟರ್ಮ್ಸ್ ಇದಾವೆ, ನೋಡ್ಕೊಳ್ಳೋಣ ಒನ್ ಬೈ ಒನ್. ಓಕೆ. ಸೊ ಸಪೋಸ್ ಐ ಆಮ್ ಲುಕಿಂಗ್ ಅಟ್ ಅ ಟವರ್ ಅಥವಾ ಬಿಲ್ಡಿಂಗ್ ಅಂತ ಅನ್ಕೊಳ್ಳಿ. ನನ್ಗೆ ಹೈಟ್ ಆಫ್ ದ ಬಿಲ್ಡಿಂಗ್ ಗೊತ್ತಾಗ್ಬೇಕು. ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಆನ್ ದ ಗ್ರೌಂಡ್. ಓಕೆ. ಸೊ ಇಲ್ಲಿಂದ ಇಲ್ಲಿ ಇದೇನ್ ಡಿಸ್ಟೆನ್ಸ್ ಇದೆ, ಇದನ್ನ ಏನಂತ ಕರೀತಾರೆ? ಹಾರಿಜಾಂಟಲ್ ಡಿಸ್ಟೆನ್ಸ್. ಕರೆಕ್ಟಾ? ಸೊ ಇದನ್ನ ಏನಂತ ಕರೀತಾರೆ? ಹಾರಿಜಾಂಟಲ್ ಡಿಸ್ಟೆನ್ಸ್. ಫೈನ್. ನಾನು ಈ ಪಾಯಿಂಟ್ ಇಂದ, ಯಾವುದು ಈ ಪಾಯಿಂಟ್ ಇಂದ ಟಾಪ್ ಆಫ್ ದ ಬಿಲ್ಡಿಂಗ್ ನೋಡ್ತಾ ಇದ್ದೀನಿ. ಓಕೆ. ಟಾಪ್ ಆಫ್ ದ ಬಿಲ್ಡಿಂಗ್ ಮೇಲೆ ನೋಡ್ತಾ ಇದ್ದೀನಿ. ಕರೆಕ್ಟಾ? ಐ ಆಮ್ ಲುಕಿಂಗ್ ಲೈಕ್ ದಿಸ್ ಇನ್ ದಿಸ್ ಐ ಸೈಟ್. ಸೊ ಇದನ್ನ ಏನಂತ ಕರೀತಾರೆ? ಲೈನ್ ಆಫ್ ಸೈಟ್ ಅಂತ ಕರೀತಾರೆ. ಏನು ಲೈನ್ ಆಫ್ ಸೈಟ್ ಅಂದ್ರೆ? ಸೈಟ್ ಅಂದ್ರೆ ಯೋರ್ ವಿಷನ್. ಕರೆಕ್ಟ್. ಸೊ ಈ ಲೈನ್ ಅಲ್ಲಿ ನಾನು, ಈ ಸ್ಟ್ರೇಟ್ ಲೈನ್ ಅಲ್ಲಿ ಟಾಪ್ ಆಫ್ ದ ಬಿಲ್ಡಿಂಗ್ ಐ ಆಮ್ ವಾಚಿಂಗ್. ಸೊ ದಟ್ ಲೈನ್ ಇಸ್ ಕಾಲ್ಡ್ ಅಸ್ ಲೈನ್ ಆಫ್ ದ ಸೈಟ್. ಓಕೆ. ಇವಾಗ ನಾನು ಇಲ್ಲಿ ಒಂದು ಆಂಗಲ್ ಫಾರ್ಮ್ ಆಗ್ತಾ ಇದೆ, ಹೌದಾ? ಈ ಆಂಗಲ್ ಅನ್ನ ಏನಂತ ಕರಿತೀವಿ? ಈ ಆಂಗಲ್ ಅನ್ನ ನಾವು ಆಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಎಲಿವೇಶನ್ ಅಂದ್ರೆ ಏನು? ಸಮಥಿಂಗ್ ವಿಚ್ ಇಸ್ ಇನ್ಕ್ರೀಸಿಂಗ್ ಅಥವಾ ಗೋಯಿಂಗ್ ಅಪ್ವರ್ಡ್ಸ್. ಕರೆಕ್ಟ್. ಸೊ ನಾನು ಈ ತರ ಮೇಲೆ ನೋಡ್ತಾ ಇದ್ದೀನಿ. ಸೊ ಈ ಆಂಗಲ್ ಅನ್ನ ಏನಂತ ಕರಿತೀವಿ? ಆಂಗಲ್ ಆಫ್ ಎಲಿವೇಶನ್. ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ನೀವು ಯಾವ ವೇ ಅಲ್ಲಿ, ನೀವು ಯಾವ ಲೈನ್ ಥ್ರೂ ನೋಡ್ತಾ ಇದ್ದೀರಾ ಅದನ್ನ ಲೈನ್ ಆಫ್ ಸೈಟ್ ಅಂತ ಕರಿತೀವಿ. ಓಕೆ. ಫೈನ್. ಸೊ ಇವಾಗ ದಿಸ್ ಇಸ್ ಹಾರಿಜಾಂಟಲ್ ಡಿಸ್ಟೆನ್ಸ್. ಎಸ್. ಸೊ ಅದೇ ತರ ಫಾರ್ ಎಕ್ಸಾಂಪಲ್, ಇದು ಯಾವಾಗ್ಲೂ ಆಂಗಲ್ ಆಫ್ ಎಲಿವೇಶನ್ ಅಂತಾನೆ ಇರ್ಬೇಕಂತ ಏನಿಲ್ಲ. ಸಪೋಸ್ ಯು ಆರ್ ಸ್ಟ್ಯಾಂಡಿಂಗ್ ಆನ್ ಅ ಮೌಂಟೇನ್. ಓಕೆ. ಯು ಆರ್ ಸ್ಟ್ಯಾಂಡಿಂಗ್ ಆನ್ ಅ ಮೌಂಟೇನ್. ಹಿಯರ್ ಯು ಆರ್ ಸ್ಟ್ಯಾಂಡಿಂಗ್. ಇಲ್ಲಿ ಒಂದೇನೋ ಮನೆ ಇದೆ ಅಂತ ಅನ್ಕೊಳ್ಳಿ, ಗ್ರೌಂಡ್ ಲೆವೆಲ್ಗೆ. ಸೊ ಇಲ್ಲಿಂದ ಇಲ್ಲಿ, ಸೊ ನಾನು ಈ ತರ ತಗೊಂತೀನಿ. ಇಲ್ಲಿಂದ ಇಲ್ಲಿ ನಿಮ್ದು ಹಾರಿಜಾಂಟಲ್ ಡಿಸ್ಟೆನ್ಸ್ ಆಯ್ತು. ಇದನ್ನ ಏನಂತ ಕರಿತೀವಿ? ಹಾರಿಜಾಂಟಲ್ ಡಿಸ್ಟೆನ್ಸ್. ಓಕೆ. ದಿಸ್ ಇಸ್ ಯೋರ್ ಹಾರಿಜಾಂಟಲ್ ಡಿಸ್ಟೆನ್ಸ್. ಫೈನ್. ಈಗ ನಾನು ಈ ಟಾಪ್ ಆಫ್ ದ ಮೌಂಟೇನ್ ಇಂದ ಈ ಮನೆ ಹತ್ರ ನೋಡ್ತಾ ಇದ್ದೀನಿ. ಓಕೆ. ಸೊ ದಿಸ್ ಇಸ್ ಮೈ ಸೈಟ್. ಸೊ ಈ ಲೈನ್ ಏನಾಯ್ತು ಇವಾಗ? ಲೈನ್ ಆಫ್ ಸೈಟ್ ಅಂತ ಆಯ್ತು. ಸೊ ದಿಸ್ ಇಸ್ ಮೈ ಲೈನ್ ಆಫ್ ಸೈಟ್. ಸೊ ನಾನು ಹೀಗೆ ನೋಡ್ತಾ ಇದ್ದೀನಿ, ಬಟ್ ಐ ಆಮ್ ಲುಕಿಂಗ್ ಡೌನ್. ಓಕೆ. ಐ ಆಮ್ ಲುಕಿಂಗ್ ಡೌನ್. ಸೊ ದಟ್ ಆಂಗಲ್, ಎಲ್ಲಿ ಆಂಗಲ್ ಫಾರ್ಮ್ ಆಗ್ತಾ ಇದೆ? ಹಿಯರ್ ದ ಆಂಗಲ್ ಇಸ್ ಗೆಟಿಂಗ್ ಫಾರ್ಮ್ಡ್. ಈ ಆಂಗಲ್ ಅನ್ನ ಏನಂತ ಕರಿತೀವಿ? ಆಂಗಲ್ ಆಫ್ ಡಿಪ್ರೆಷನ್. ಡಿಪ್ರೆಷನ್ ಅಂದ್ರೆ ಸಿಂಪಲ್ ವರ್ಡ್ಸ್ ಅಂದ್ರೆ ಹೇಳ್ಬೇಕಂದ್ರೆ ಸಮಥಿಂಗ್ ವಿಚ್ ಇಸ್ ಡೌನ್ವರ್ಡ್ಸ್ ಅಥವಾ ಕೆಳಗಡೆ. ಕರೆಕ್ಟ್. ಸೊ ಅಲ್ಲಿ ಆಂಗಲ್ ಆಫ್ ಎಲಿವೇಶನ್. ಬಟ್ ನಾನು ಇವಾಗ ಇಲ್ಲಿ ನನ್ನ ಲೈನ್ ಆಫ್ ಸೈಟ್ ಹೇಗಿದೆ? ಕೆಳಗಡೆ ಇದೆ. ಸೊ ಈ ಆಂಗಲ್ ಅನ್ನ ಏನಂತ ಕರಿತೀವಿ? ಆಂಗಲ್ ಆಫ್ ಡಿಪ್ರೆಷನ್. ಓಕೆ. ಸೊ ಇಷ್ಟು ಬೇಸಿಕ್ ನೆನ್ಪಿಟ್ಕೊಳ್ಳಿ. ಸೊ ನಮ್ಗೆ ಹೇಗೆ ಹೆಲ್ಪ್ ಆಗುತ್ತೆ? ಯಾವ್ದಾದ್ರು ಒಂದ್ ಆಂಗಲ್ ಗೊತ್ತಿದ್ದು, ಒಂದ್ ಸೈಡ್ ಗೊತ್ತಿದ್ರೆ ಬಾಕಿ ಯಾವ್ದಾದ್ರು ಸೈಡ್ ನಾವು ಕಂಡುಹಿಡಿಬಹುದು. ಓಕೆನಾ? ಸೊ ವಿ ವಿಲ್ ಸಿ ಫ್ಯೂ ಮೋರ್ ಅಪ್ಲಿಕೇಶನ್ಸ್.
So you can see here second figure, ಒಂದು ಟವರ್ ಇದೆ. Suppose at the point C I'm standing. Okay, I know my line of sight. I know my angle of elevation. ಎಷ್ಟಿದೆ angle of elevation? 60 degree. ಆಮೇಲೆ ನನ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಯಾವುದು, ನಾನ್ ನಿಂತಿರೋ ಪ್ಲೇಸ್ ಇಂದ ಟವರ್ ಎಷ್ಟಿದೆ ಅಂತ ಕಂಡು ಹಿಡಿಬಹುದು ಆರಾಮಾಗಿ. ಹಾಗಾದ್ರೆ ಹೈಟ್ ಆಫ್ ದ ಟವರ್ ಏನಾಗುತ್ತೆ? We can very easily find. Now you can see the third figure. Very easy. Okay, so as I told, trigonometry used in many ways. ಎಲ್ಲ ಇಂಜಿನಿಯರಿಂಗ್ ಪ್ರಾಬ್ಲಮ್ಸ್ ಅಲ್ಲಿ ಅದು ಯಾವುದೇ ತರ ಇಂಜಿನಿಯರಿಂಗ್ ಪ್ರಾಬ್ಲಮ್ ಆಗಿರ್ಲಿ, ಸೇ ಫಾರ್ ಎಕ್ಸಾಂಪಲ್ ಅದು ಏರೋನಾಟಿಕಲ್ ಆಗಿರ್ಲಿ, ಅಥವಾ ಇಲ್ಲಿ ನಾನು ಪಿಕ್ಚರ್ ಶೋ ಮಾಡ್ತಾ ಇದ್ದೀನಿ. ಸೊ ವೆನ್ ದ ಪ್ಲೇನ್ ಇಸ್ ಟೇಕಿಂಗ್ ಆಫ್ ಆರ್ ಇಟ್ ಇಸ್ ಲ್ಯಾಂಡಿಂಗ್, ಟ್ರಿಗ್ನೋಮೆಟ್ರಿ ಯೂಸ್ ಮಾಡ್ಕೊಂಡು ಅದು ಎಷ್ಟು ಆಂಗಲ್ ಆಫ್ ಎಲಿವೇಶನ್ ಗೆ ಟೇಕ್ ಆಫ್ ಆಯ್ತು, ಅಥವಾ ಆಂಗಲ್ ಆಫ್ ಡಿಪ್ರೆಷನ್ ಎಷ್ಟು ಇದರಿಂದ ಅದು ಲ್ಯಾಂಡ್ ಆಗ್ತಾ ಇದೆ. ಆಮೇಲೆ ಎಲ್ಲ ನಮ್ಗೆ ಈ ಪಾಯಿಂಟ್ಸ್ ಗೊತ್ತಿದ್ರೆ, ಸ್ಪೀಡ್ ಆಫ್ ದ ಪ್ಲೇನ್, ಸ್ಪೀಡ್ ಆಫ್ ದ ಫ್ಲೈಟ್, ಅಟ್ ವಾಟ್ ಟೈಮ್, ಯಾವ ಪಾಯಿಂಟ್ ಗೆ ಅದು ಇದೆ, ಎಲ್ಲ ನಮ್ಗೆ ಕಂಡು ಹಿಡಿಬಹುದು. ಓಕೆ, ಸೊ ದಿಸ್ ಇಸ್ ಹೌ ಯುವರ್ ಟ್ರಿಗ್ನೋಮೆಟ್ರಿ ಹೆಲ್ಪ್ಸ್. ಯು ಕ್ಯಾನ್ ಸಿ ದ ಪಿಕ್ಚರ್ ಆಲ್ಸೋ ಹಿಯರ್. ಸೊ ಆಂಗಲ್ ಆಫ್ ಡಿಸೆಂಡೆಂಟ್ ಇದೆ, ಅಪೋಸಿಟ್ ಅಂದ್ರೆ ಎಷ್ಟು ಹೈಟ್ ಮೇಲೆ ಇದೇನಿದೆ, ಇದು ಎಷ್ಟು ಹೈಟ್ ಮೇಲೆ ಪ್ಲೇನ್ ಇದೆ ಅಂತ. ಸೊ ನಮ್ಗೆ ಅಪೋಸಿಟ್ ಕಂಡು ಹಿಡಿದ್ರೆ ಅದು ಹೈಟ್ ಅನ್ನೋದು ಒಂದು ಗೊತ್ತಾಗುತ್ತೆ. ಈ ಹೈಪೋಟೆನಿಯಸ್ ಏನಿದೆ ಅದ್ರ ಲ್ಯಾಂಡಿಂಗ್ ವೇ, ಕರೆಕ್ಟ್, ಅದು ಹೈಪೋಟೆನಿಯಸ್ ಏನಿದೆ ಲ್ಯಾಂಡಿಂಗ್ ವೇ. ಸೊ ಸುಮಾರು ಇದ್ರಲ್ಲಿ ನಮ್ಗೆ ಒಂದ್ ಎರಡು ಗೊತ್ತಿದ್ರೆ ಸಾಕು, ನಾವು ಬಾಕಿ ಎಲ್ಲ ಕಂಡು ಹಿಡಿಬಹುದು. ಸೊ ದಿಸ್ ಇಸ್ ಹೌ ಯುವರ್ ಟ್ರಿಗ್ನೋಮೆಟ್ರಿ ಹೆಲ್ಪ್ಸ್. ಸೊ ಯು ಕ್ಯಾನ್ ಸಿ ದಟ್ ಎವ್ರಿವೇರ್ we can write a right angle triangle. First case ನಲ್ಲೂ right angle draw ಮಾಡಬಹುದು, second case ನಲ್ಲೂ right angle draw ಮಾಡಬಹುದು. Next, here you can see your fourth picture. ಇಲ್ಲಿ ನೋಡಬಹುದು ಪ್ಲಾನೆಟರಿ ಮೋಷನ್. ಓಕೆನಾ? ಸೊ ಇವಾಗ ಇಲ್ಲಿ ಒಂದು, this is the sun, earth and the moon. Suppose I know this and this distance, earth ಇಂದ moon ಗೆ, anyhow we know all these distances. Suppose ನನಗೆ earth ಇಂದ sun ಗೆ ಡಿಸ್ಟೆನ್ಸ್ ಗೊತ್ತಿಲ್ಲ. If the planets are in this position, ಯಾವ ಪೊಸಿಷನ್, earth and moon are in this position. Suppose ನನಗೆ ಈ ಡಿಸ್ಟೆನ್ಸ್ ಗೊತ್ತಿದೆ. ಓಕೆ, ಸಪೋಸ್ ಇದು ಒಂದು ರೈಟ್ ಆಂಗಲ್ ಅಂತೂ ಗೊತ್ತಾಗುತ್ತೆ. ಇಫ್ ಐ ನೋ ಒನ್ ಮೋರ್ ಆಂಗಲ್, ಐ ಕ್ಯಾನ್ ಫೈಂಡ್ ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ಸನ್ ಫ್ರಮ್ ದ ಅರ್ತ್. ಓಕೆ, ಈ ತರ ನಾವು ಸುಮಾರು ಕಾಂಬಿನೇಷನ್ಸ್ ಅಲ್ಲಿ ವಿ ಕ್ಯಾನ್ ಫೈಂಡ್ ಮೆನಿ ಥಿಂಗ್ಸ್. ಸಿಮಿಲರ್ಲಿ ದಿಸ್ ಲಾಸ್ಟ್ ಹಿಯರ್ ದಿಸ್ ಪಿಕ್ಚರ್ ಆಲ್ಸೋ, ಇಲ್ಲಿ ಏನ್ ಮಾಡ್ತಾ ಇದಾರೆ ಅವರು, ಯು ಕ್ಯಾನ್ ಸಿ ಹಾರಿಜಾನ್ ಇದೆ, ಯಾವುದು ಓಷಿಯನ್. ಓಕೆ, ಸೊ ಓಷಿಯನ್ ಹಾರಿಜಾನ್ ಅನ್ನ ನಾನು ಹಾರಿಜಾಂಟಲ್ ಡಿಸ್ಟೆನ್ಸ್ ಅಂತ ಅನ್ಕೊಂಡು, ಈಗ ಸಪೋಸ್ ನಾನು ಸನ್ ಹತ್ರ ನೋಡ್ತಾ ಇದ್ದೀನಿ. ಸಪೋಸ್ ಐ ನೋ ಆಂಗಲ್ ಆಫ್ ಎಲಿವೇಶನ್. ಹಾಗಾದ್ರೆ ಟೈಡ್ಸ್ ಏನ್ ಬರುತ್ತೆ, ಓಕೆ, ಟೈಡ್ಸ್ ಏನ್ ಬರುತ್ತೆ, ಹೈಟ್ ಆಫ್ ದ ಟೈಡ್ಸ್. ಓಕೆ, ಸೊ ಈ ತರ ಹೈಟ್ಸ್ ನಲ್ಲಿ ಟೈಡ್ಸ್ ಬರ್ತಾ ಇರುತ್ತೆ. ಸೊ ನನ್ಗೆ ಒಂದು ಯಾವ್ದಾದ್ರು ಆಂಗಲ್, ಒಂದು ಯಾವ್ದಾದ್ರು ಡಿಸ್ಟೆನ್ಸ್, ಹಾರಿಜಾಂಟಲ್ ಡಿಸ್ಟೆನ್ಸ್ ಗೊತ್ತಿದ್ರೆ, height of the tides, okay, this vertical side also we can find. So this is how it is used in many aspects. Okay, say for example, iga you are looking at any monument. Okay, so adu pyramid agirbodu, pyramid of Giza agirbodu. You want to know what is the height of that. Okay, so if you have a temple which is like, say for example, adradu shikhara, gopura tumba etra ide anta ankolli. Okay, so ನೀವು ಇಲ್ಲಿ ನಿಂತಿದ್ದೀರಾ, you are looking at a temple. Okay, you want to know adu gopura ಎಷ್ಟು height ನಲ್ಲಿ ಇದೆ, many things. Okay, ಈಗ for example ಕುತುಬ್ ಮಿನಾರ್ ಅನ್ಕೊಳ್ಳಿ, what is the height of that. If you take Statue of Unity, ಎಲ್ಲಿದೆ, ಗುಜರಾತ್ ನಲ್ಲಿದೆ, ಕರೆಕ್ಟ್ ಅಲ್ವಾ? ಸೊ ಇಫ್ ಯು ವಾಂಟ್ ಟು ನೋ ದ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಯಾರ್ದು? I hope everyone knows that. Okay, yes, so if you want to know height of that, so ನಿಮ್ಗೆ ಯಾವ್ದಾದ್ರು ಒಂದು ಸೈಡ್ ಗೊತ್ತಿದ್ದು, ಒಂದು ಆಂಗಲ್ ಗೊತ್ತಿದ್ರೆ, we can find many things. Say for example, ನಿಮ್ಗೆ ಒಂದು ರೋಡ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಷ್ಟು ರೋಡ್ ಇದೆ, ಇದಕ್ಕೆ ಬ್ರಿಡ್ಜ್ ಕಟ್ಟಿದ್ದಾರೆ. ಸಪೋಸ್ ದಿಸ್ ಇಸ್ ದ ಬ್ರಿಡ್ಜ್. ಓಕೆ, ಸೊ ಬ್ರಿಡ್ಜ್ ಗೆ ಏನ್ ಮಾಡ್ತಾರೆ, ಸಸ್ಪೆನ್ಷನ್ ಕೇಬಲ್ಸ್ ಹಾಕ್ಲೇಬೇಕು, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಮಧ್ಯದಲ್ಲಿ ಪೋಲ್ ಇದೆ ಅಂತ ಅನ್ಕೊಳ್ಳಿ, ಪೋಲ್ ಇದೆ. ಈಗ ನೀವು ಈ ತರ ಸಸ್ಪೆನ್ಷನ್ ಕೇಬಲ್ ಹಾಕ್ತಾರೆ, ಇಲ್ಲಿಂದ ಈ ಕಡೆ, ಇಲ್ಲಿಂದ ಈ ಕಡೆ, ಕರೆಕ್ಟಾ? ಈಗ ಸಪೋಸ್ ನನ್ಗೆ ಇಲ್ಲಿ ನಾನು ಈ ತರ ಜಾಯಿನ್ ಮಾಡಿದ್ರೆ, ಇದು ನನ್ಗೆ ರೈಟ್ ಆಂಗಲ್ ಟ್ರಯಾಂಗಲ್ ಸಿಗ್ತಾ ಇದೆ. ನನ್ಗೆ ಸಪೋಸ್ ಈ ಪಾಯಿಂಟ್ ಇಂದ ಎಂಡ್ ಆಫ್ ದ ರೋಡ್ ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಗೊತ್ತಿದೆ. ಓಕೆನಾ? ಸರಿ, ಆಮೇಲೆ ಸಪೋಸ್ ನನ್ಗೆ ಈ ಹೈಟ್ ಕೂಡ ಗೊತ್ತಿದೆ ಅಂತ ಅನ್ಕೊಳ್ಳಿ, ದಿಸ್ ಹೈಟ್ ಆಲ್ಸೋ ಐ ನೋ. ದೆನ್
ಇದನ್ನ ಆರಾಮಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ನಾನ್ ಕೇಬಲ್ ಎಷ್ಟು ಉದ್ದ ಕೇಬಲ್ ನನ್ಗೆ ಬೇಕಾಗ್ಬೋದು, ಅಥವಾ ನನ್ಗೆ ಇದೊಂದು ಆಂಗಲ್ ಗೊತ್ತಿದೆ ಅಂತ ಅನ್ಕೊಳ್ಳಿ. ಓಕೆ, ನಾನು ಎಷ್ಟು ಆಂಗಲ್ ಅಲ್ಲಿ ಕೇಬಲ್ ಅನ್ನ ಹಾಕ್ಬೇಕು. ಹಾಗಾದ್ರೆ ಎಷ್ಟು ಉದ್ದ ಇರೋ ಕೇಬಲ್, ಸಸ್ಪೆನ್ಷನ್ ಕೇಬಲ್ ನನ್ಗೆ ಬೇಕು. ಓಕೆ, ಸೊ ಲೈಕ್ ದಿಸ್ ಮೆನಿ ಥಿಂಗ್ಸ್. ಇಫ್ ಸಪೋಸ್ ಐ ನೋ ದಿಸ್ ಅಂಡ್ ದಿಸ್, then I can know what is the height of that pole also. Okay, so like this, in many ways trigonometry can be used. Height of the building ankolli, construction ankolli, all kind of architecture problems, all kind of engineering problems. Okay, so I hope this much is clear to everyone. Some application of trigonometry. Actually hang nodak hodre idu sum alla, tumbane applications ide. Everywhere trigonometry is used. Okay, yes, so I hope no doubt. If you have any doubt, you can put it in the chat section. Okay, fine. Yes, so ನಮ್ಗೆ ಏನ್ ಗೊತ್ತಾಯ್ತು, ನಾವು ಕಲ್ತಿರೋದೆ, ನೀವು ಲಾಸ್ಟ್ ಸೆಷನ್ ಅಲ್ಲಿ ಕಲ್ತಿರೋದೆ ಏನು, 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂಡ್ ಸಮ್ ಸ್ಪೆಸಿಫಿಕ್ ಆಂಗಲ್ಸ್. ಸೊ ಇವಾಗ ಹೇಗೆ ಯೂಸ್ ಮಾಡ್ಕೋಬೇಕನ್ನೋದೇ ಕ್ವೆಶನ್. ಏನ್ ಕ್ವೆಶನ್, ಯಾವ್ದು ಕೊಟ್ಟಿದ್ದಾರೆ, ನಾವು ಯಾವ್ದು ಫೈಂಡ್ ಮಾಡಬೇಕು, ಸೊ ಅದಕ್ಕೆ ನೀವು ಯಾವ ರೇಷಿಯೋ ಯೂಸ್ ಮಾಡ್ತೀರಾ ಅಷ್ಟೇ. ಓಕೆ, ಸೊ ಜಾಸ್ತಿ ಏನು ಡಿಫಿಕಲ್ಟ್ ಅಂತ ಇಲ್ಲ ಇದ್ರಲ್ಲಿ. ಸೊ ಐ ಆಮ್ ಟೇಕಿಂಗ್ ಮೈ ವೆರಿ ಫಸ್ಟ್ ಕ್ವೆಶನ್ ಹಿಯರ್. ಐ ಹೋಪ್ ದಿಸ್ ಕ್ವೆಶನ್ ಇಸ್ ವಿಸಿಬಲ್ ಟು ಎವ್ರಿ ಒನ್. ಓಕೆ, ಎಸ್, ಏನ್ ಹೇಳ್ತಾರೆ, ಅ ಸರ್ಕಸ್ ಆರ್ಟಿಸ್ಟ್ ಇಸ್ ಕ್ಲೈಂಬಿಂಗ್ 20 ಮೀಟರ್ ಲಾಂಗ್ ರೋಪ್. ಓಕೆ, ವಿಚ್ ಇಸ್ ಟೈಟ್ಲಿ ಸ್ಟ್ರೆಚ್ಡ್ ಅಂದ್ರೆ ಅದು ಬೆಂಡ್ ಆಗಿಲ್ಲ, ಕರೆಕ್ಟ್ ಒಂದು ವರ್ಟಿಕಲ್ ಸ್ಟ್ರೇಟ್ ಲೈನ್ ಅಲ್ಲಿ ಇದೆ. ಅಂಡ್ ಟೈಡ್ ಫ್ರಮ್ ದ ಟಾಪ್ ಆಫ್ ಅ ವರ್ಟಿಕಲ್ ಪೋಲ್ ಟು ದ ಗ್ರೌಂಡ್. ದೆನ್ find the height of the pole if the angle made by the rope with the ground level is 30 degrees. Okay, ಅರ್ಥ ಮಾಡ್ಕೊಳ್ಳೋಣ one by one. ಫಸ್ಟ್ ಏನಿದೆ, a circus artist is climbing a rope. Okay, ಆ ರೋಪ್ ಅನ್ನ ಏನ್ ಮಾಡಿದ್ದಾರೆ, ಇಟ್ ಇಸ್ ಟೈಡ್ ಟು ದ ಟಾಪ್ ಆಫ್ ವರ್ಟಿಕಲ್ ಪೋಲ್. ಅಂದ್ರೆ ಇಲ್ಲಿ ಒಂದು ವರ್ಟಿಕಲ್ ಪೋಲ್ ಇದೆ. ಓಕೆ, ಸೊ ದಿಸ್ ಇಸ್ ಅ ವರ್ಟಿಕಲ್ ಪೋಲ್. ಸೊ ದಿಸ್ ಇಸ್ ಯೋರ್ ವರ್ಟಿಕಲ್ ಪೋಲ್. ಫೈನ್. ಒಂದು ಕೇಬಲ್ ಇದೆ. ಕೇಬಲ್ ಅನ್ನ ಹೇಗೆ ಟೈ ಮಾಡಿದ್ದಾರೆ, ಟೈಡ್ ಫ್ರಮ್ ಟಾಪ್ ಆಫ್ ದ ವರ್ಟಿಕಲ್ ಪೋಲ್ ಟು ದ ಗ್ರೌಂಡ್. ಅಂದ್ರೆ ಟಾಪ್ ಆಫ್ ದ ವರ್ಟಿಕಲ್ ಪೋಲ್ ಇಂದ ಗ್ರೌಂಡ್ ಗೆ ಅದನ್ನ ಟೈ ಮಾಡಿದ್ದಾರೆ. ಸೊ ಅದನ್ನ ನಾವು ಹೇಗ್ ಡ್ರಾ ಮಾಡ್ಕೋಬಹುದು, ಈ ತರ ಡ್ರಾ ಮಾಡ್ಕೋಬಹುದು. ಕರೆಕ್ಟ್ ಅಲ್ವಾ? ಓಕೆ, ಸೊ ದಿಸ್ ಇಸ್ ವಾಟ್ ದೇ ಹ್ಯಾವ್ ಗಿವನ್. ಏನ್ ಹೇಳ್ತಾ ಇದಾರೆ, ಸರ್ಕಸ್ ಆರ್ಟಿಸ್ಟ್ ಇಸ್ ಕ್ಲೈಂಬಿಂಗ್ 20 ಮೀಟರ್ ಲಾಂಗ್ ರೋಪ್. ಸೊ ಈ ರೋಪ್ ಏನಿದೆ ಇದ್ರದ್ದು ಲೆಂತ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ 20 ಮೀಟರ್. ಏನ್ ಹೇಳ್ತಾರೆ, ಫೈಂಡ್ ದ ಹೈಟ್ ಆಫ್ ದ ಪೋಲ್. ಯಾವುದು, ಈ ಪೋಲ್. ಓಕೆ, ಇಫ್ ದ ಆಂಗಲ್ ಮೇಡ್ ಬೈ ರೋಪ್ ವಿತ್ ದ ಗ್ರೌಂಡ್. ಓಕೆ, ಸೊ ಇದು ನಿಮ್ದು ರೋಪ್. ಸೊ ದಿಸ್ ಇಸ್ ಯೋರ್ ರೋಪ್ ಅಂಡ್ ದಿಸ್ ಇಸ್ ಯೋರ್ ಗ್ರೌಂಡ್. ಸೊ ರೋಪ್ ಇಸ್ ಮೇಕಿಂಗ್ ಆಂಗಲ್ 30 ಡಿಗ್ರಿ ವಿತ್ ದ ಗ್ರೌಂಡ್. ಕರೆಕ್ಟ್ ಅಲ್ವಾ? ಸೊ ಇದು ನಿಮ್ದು ರೋಪ್ ಇದೆ, ಇದು ನಿಮ್ದು ಗ್ರೌಂಡ್ ಇದೆ. ಸೊ ರೋಪ್ ಇಸ್ ಮೇಕಿಂಗ್ 30 ಡಿಗ್ರೀಸ್ ವಿತ್ ಗ್ರೌಂಡ್. ನಮ್ಗೆ ಏನ್ ಫೈಂಡ್ ಮಾಡ್ಬೇಕಿಲ್ಲಿ, ಹೈಟ್ ಆಫ್ ದ ವರ್ಟಿಕಲ್ ಪೋಲ್. ಸೊ ದಿಸ್ ಇಸ್ ಯೋರ್ ಕ್ವೆಶನ್ ಮಾರ್ಕ್. ಸರಿನಾ? ಐ ಹೋಪ್ ದ ಕ್ವೆಶನ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. ಸೊ ಫಸ್ಟ್ ಒನ್ ಬೈ ಒನ್ ಎಲ್ಲದಕ್ಕೂ ನೇಮ್ ಮಾಡ್ಕೊಂಡ್ ಬಿಡೋಣ, ಒನ್ ಬೈ ಒನ್. ಓಕೆ, ಸೊ ಫಸ್ಟ್ ಲೆಟ್ ABB. Okay, ABB a vertical pole. Okay, next question ಏನು, therefore the question is what is the height of the AB. Okay, next let AC be the rope. Okay, rope from where, from top of the pole to the ground. Correct? So they have given it is from top of the pole to the ground, and they have given length of AC. How much is length of AC? 20 meters. Correct? Also few things also given here. Ilenagutte, angle ABC is 90 degrees and given ಒಂದು angle ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಯಾವ angle? Angle ACB they have given. How much is that? 30 degrees. ಸೊ ನಾವು ಏನೇನ್ ಕೊಟ್ಟಿದ್ದಾರೆ ಎಲ್ಲ ಬರ್ಕೊಂಡ್ವಿ. ಕ್ವೆಶನ್ ಏನು, ವಿ ಹ್ಯಾವ್ ಟು ಫೈಂಡ್ ಔಟ್ AB. ಓಕೆ, ಈಗ ನೋಡಿ, ಇಫ್ ದಿಸ್ ಇಸ್ ಯೋರ್ ಆಂಗಲ್. ಸೊ ಇದು ಸೈಡ್ ಏನಾಯ್ತು ಇವಾಗ, ಅಪೋಸಿಟ್ ಸೈಡ್ ಆಯ್ತು. ಇದು ಏನಾಯ್ತು, ಹೈಪೋಟಿನಿಯಸ್ ಆಯ್ತು. ಇದು ಏನಾಯ್ತು, ಬೇಸ್ ಆಯ್ತು. ಕರೆಕ್ಟಾ? ಇವಾಗ ಅರ್ಥ ಮಾಡ್ಕೊಳ್ಳಿ, ನಮ್ಗೆ ಏನ್ ಗೊತ್ತಿದೆ, ಹೈಪೋಟಿನಿಯಸ್ ಗೊತ್ತಿದೆ. ಓಕೆ,
ಯಾವುದು ಫೈಂಡ್ ಮಾಡಬೇಕು? ಅಪೋಸಿಟ್ ಫೈಂಡ್ ಮಾಡಬೇಕು. ಸೊ ಯು ಟೇಕ್ ಅ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ವೆರ್ ಅಪೋಸಿಟ್ ಅಂಡ್ ಹೈಪೋಟಿನಿಯಸ್ ಕಮ್ಸ್. ಓಕೆ, ಸೊ ನೀವು ಯೋಚನೆ ಮಾಡಿದ್ರೆ ಹೈಪೋಟಿನಿಯಸ್ ಮತ್ತು ಅಪೋಸಿಟ್ ಯಾವ ರೇಷಿಯೋಲ್ ಬರುತ್ತೆ? ಟ್ಯಾನ್ ಥೀಟಾದಲ್ಲಿ ಬರುತ್ತೆ. ಕರೆಕ್ಟ್ ಅಲ್ವಾ? ದೇರ್ ಫೋರ್ ಇನ್ ಟ್ರಯಾಂಗಲ್ ಎ ಬಿ ಸಿ, ಓಕೆ, ಇನ್ ಟ್ರಯಾಂಗಲ್ ಎ ಬಿ ಸಿ ಅಥವಾ ಎ ಸಿ ಬಿ, ಓಕೆ, ಇಫ್ ಯು ಆರ್ ಟೇಕಿಂಗ್ 30 degrees, tan theta equals to what? Opposite, sorry, hypotenuse ಗೊತ್ತಲ್ವಾ ನಮಗೆ? ಸಾರಿ ಸರ್, sin theta, correct? Sin theta, yes, sin theta. What is sin theta? Opposite upon hypotenuse. Okay, so this is in triangle ACB. Yes, fine. Theta ನಮಗೆ ಗೊತ್ತು already. Yes, so how much is theta? 30 degrees. Okay, opposite ಏನಂತ ತಗೊಂಡಿದೀವಿ? AB ಅಂತ. hypotenuse ಏನಂತ ತಗೊಂಡಿದೀವಿ? AC ಅಂತ. ಕರೆಕ್ಟ್ ಅಲ್ವಾ? ಸೊ ಅಗೇನ್ sin 30. ಹೌ ಮಚ್ ಇಸ್ sin 30? 1/2. ನಮ್ಗೆ ಫೈಂಡ್ ಮಾಡ್ಬೇಕಾಗಿರೋದು AB. ಹಂಗೆ ಇಡೋಣ. AC ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು AC ವ್ಯಾಲ್ಯೂ? 20. ಕರೆಕ್ಟ್. ಸೊ ಇವಾಗ ನಾನು ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನನ್ಗೆ ಎಷ್ಟು ಸಿಗುತ್ತೆ? 20 divided by 2, which is nothing but 10. Therefore AB is equals to what? 10. ಅಂದ್ರೆ nothing but what was AB? AB was nothing but vertical poles. Therefore, the height of the pole is 10 meters. Therefore, height of the pole, okay, height of the pole is 10 meters. And this is your required answer. Okay, I hope this is clear to everyone. If you have any doubt, you can ask. Yes, okay. So, ಕ್ವಶನ್ ಅರ್ಥ ಮಾಡ್ಬೇಕು, ಡೈಗ್ರಾಮ್ ಪ್ಲಾಟ್ ಮಾಡ್ಬೇಕು. ಒಂದ್ಸಲ ನಿಮ್ ಡೈಗ್ರಾಮ್ ಪ್ಲಾಟ್ ಆದ್ರೆ ಅರ್ಧ ಕ್ವಶನ್ ಮುಗ್ದಂಗೆ. ಓಕೆ, ಸೊ ಏನ್ ಕೊಟ್ಟಿದ್ರು? ರೋಪ್ ಕೊಟ್ಟಿದ್ರು. ರೋಪ್ ನ ವರ್ಟಿಕಲ್ ಪೋಲ್ ಜೊತೆ ಟೈ ಮಾಡಿದ್ರು. ಎಲ್ಲಿಂದ? ಟಾಪ್ ಇಂದ ಗ್ರೌಂಡ್ ಗೆ. ಸೊ ಈ ತರ ನಿಮ್ದು ರೋಪ್ ಬರುತ್ತೆ ಗ್ರೌಂಡ್ ಗೆ. ಆಮೇಲೆ ಗ್ರೌಂಡ್ ರೋಪ್ದು ಮತ್ ಗ್ರೌಂಡ್ ಮಧ್ಯದಲ್ಲಿ ಆಂಗಲ್ 30 ಅಂತ ಹೇಳಿದ್ರು. ಸೊ ಗ್ರೌಂಡ್ ನ ನಾವು ಜಾಯಿನ್ ಮಾಡ್ಕೊಂಡ್ವಿ, ಹಾರಿಜಾಂಟಲ್ ಡಿಸ್ಟೆನ್ಸ್. ಸೊ ನಿಮ್ಗೆ ರೈಟ್ ಆಂಗಲ್ ಟ್ರಯಾಂಗಲ್ ಸಿಕ್ತು. ಓಕೆ, ಫೈನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬರ್ತೀನಿ. ಅದಕ್ಕಿಂತ ಮುಂಚೆ ದಿಸ್ ಕ್ವಶನ್ ಇಸ್ ವೆರಿ ಈಸಿ, ನೋಡ್ಬಿಡೋಣ. ಏನ್ ಹೇಳ್ತಾರೆ? A contractor plans to install 2 slides for the children to play in the park. ಓಕೆನಾ? ಸೊ ಸ್ಲೈಡ್ಸ್ ಅಂದ ತಕ್ಷಣ ನಿಮ್ಗೆ ಪಿಕ್ಚರ್ ಕಣ್ ಮುಂದೆ ಬರುತ್ತೆ. ಸೊ ದಿಸ್ ವಿಲ್ ಬಿ ದ ನೇಚರ್ ಆಫ್ ದ ಸ್ಲೈಡ್. ಹೌದಾ? ಅದಕ್ಕೆ ಸಪೋರ್ಟ್ ಇಲ್ಲಿ ಇರುತ್ತೆ. ದಿಸ್ ವಿಲ್ ಬಿ ದ ಸಪೋರ್ಟ್ ವೇರ್ ಯು ಕ್ಲೈಂಬ್. ಇಲ್ಲಿ ಸ್ಟೇರ್ಸ್ ಇರುತ್ತೆ. ಹೌದಾ? ಅಂಡ್ ಇಫ್ ಐ ಜಾಯಿನ್ ದ ಗ್ರೌಂಡ್, ಕ್ಲಿಯರ್ಲಿ ಯು ಕ್ಯಾನ್ ಸಿ ದಟ್ ಯು ವಿಲ್ ಗೆಟ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಯಾವ್ದ್ರ ಜೊತೆ? ಒಂದು ಸ್ಲೈಡ್ ಗ್ರೌಂಡ್ ಆಮೇಲೆ ಅದಕ್ಕೆ ಏನ್ ಆಧಾರ ಇರುತ್ತೆ, ಸ್ಲೈಡ್ ಏನ್ ಆಧಾರ ಕೊಟ್ಟು ಸ್ಟೇರ್ಸ್ ಬಿಲ್ಡ್ ಮಾಡಿರ್ತಾರೆ. ಈ ಸ್ಟೇರ್ಸ್ ನ ಸದ್ಯಕ್ಕೆ ಇಲ್ಲಿ ಇಡೋಣ. ಓಕೆ, ಸೊ ಯು ಕ್ಯಾನ್ ಸಿ ದಟ್ ರೈಟ್ ಆಂಗಲ್ ಟ್ರಯಾಂಗಲ್ ಸಿಗ್ತಾ ಇದೆ. ಸರಿ, ಅವ್ರು ಏನೇನ್ ಹೇಳ್ತಾರೆ ನೋಡೋಣ. ಫಾರ್ ದ ಚಿಲ್ಡ್ರನ್ ಬಿಲೋ ದ ಏಜ್ 5 years, she prefers to have a slide whose top is at a height of 1.5 meter. Okay, ಅಂದ್ರೆ below 5 years. Okay, height ಯಾವ್ದು? to have a slide whose top is at a height of 1.5 meter. ಸೊ ಒಂದು ಈ ತರ ಇದನ್ನ ಸ್ಲೈಡ್ ಅಂತ ಅನ್ಕೊಂಡು, ಇದು ಇದ್ರದ್ದು ಸೋರ್ಸ್ ಅಂತ ಅನ್ಕೊಂಡು, ಇದು ಗ್ರೌಂಡ್ ಅಂತ ಅನ್ಕೊಂಡ್ರೆ. ಓಕೆ, ಸೊ ದಿಸ್ ಐ ವಿಲ್ ಟೇಕ್ ದಿಸ್ ಅಸ್ ಸ್ಲೈಡ್. ಇದು ನಿಮ್ದು ಸ್ಲೈಡ್ ಆಯ್ತು. ಓಕೆ, ಇದು ನಿಮ್ದು ಹೈಟ್ ಆಫ್ ದಿಸ್ ಆಯ್ತು. ಇದು ನಿಮ್ದು ಗ್ರೌಂಡ್. ಎಲ್ಲಿಂದ ಎಲ್ಲಿ? ದಟ್ ಪೋಲ್ ಇನ್ ದ ಎಂಡ್ ಆಫ್ ದ ಸ್ಲೈಡ್ ಗೆ. ಏನ್ ಹೇಳ್ತಾ ಇದ್ದಾರೆ? She prefers to have a slide whose top is at a height of 1.5 meter. ಟಾಪ್ ಎಲ್ಲಿದೆ? ಇಲ್ಲಿದೆ. ಹೌದಾ? ಆ ಟಾಪ್ ಎಷ್ಟು ಹೈಟ್ ಮೇಲೆ ಇರ್ಬೇಕಂತ ಹೇಳ್ತಾರೆ? 1.5 ಮೀಟರ್ ಹೈಟ್. ಓಕೆ, ಸೊ ಹೈಟ್ ಅಂದ್ರೆ ಯಾವ್ದಾಯ್ತು? ಇದು ನಿಮ್ದು ಹೈಟ್ ಆಯ್ತು. ಕರೆಕ್ಟ್ ಅಲ್ವಾ? ಫೈನ್. ಓಕೆ, ಇದು ಯಾವ್ದು? ಬಿಲೋ 5 years ಗೆ. ಓಕೆ, ಸೊ ದಿಸ್ ಇಸ್ ಫಾರ್ ಬಿಲೋ 5 years ಮಕ್ಕಳಿಗೆ. ನೆಕ್ಸ್ಟ್, and it is inclined at an angle of 30 degrees to the ground. Okay, what is inclined? This slide is inclined at an angle 30 degrees with the ground. Okay, slide. So ನಿಮ್ದು ಸ್ಲೈಡ್ ಅಂದ್ರೆ ಯಾವುದು? ನಾನು ಇಲ್ಲಿ ಪೆನ್ ಚೇಂಜ್ ಮಾಡ್ತೀನಿ ಬೇಕಂದ್ರೆ. ಇದು ನಿಮ್ದು ಸ್ಲೈಡ್. ಕರೆಕ್ಟಾ? ಇದು ನಿಮ್ದು ಗ್ರೌಂಡ್. ಸೊ ಸ್ಲೈಡ್ ಇಸ್ ಮೇಕಿಂಗ್ ಅನ್ ಆಂಗಲ್ ಆಫ್ 30 degree ವಿತ್ ಗ್ರೌಂಡ್. ಸೊ ಎಲ್ಲಿ ಆಯ್ತು ನಿಮ್ದು 30 degrees? ಇಲ್ಲಿ ನಿಮ್ದು 30 degrees ಆಯ್ತು.
correct? Next, whereas for elder children ಅಂದ್ರೆ above 5 years, she wants to have a steep slide ಅಂದ್ರೆ ಸ್ವಲ್ಪ ಜಾಸ್ತಿ ಸ್ಟೀಪ್ ಇರೋ ಸ್ಲೈಡ್ at a height of 3 meters ಅಂದ್ರೆ ಮತ್ತೊಂದು ಡಯಾಗ್ರಾಮ್ ಇದೆ ಇಲ್ಲಿ. ಓಕೆ, ಸೊ ಮತ್ತೊಂದು ಸ್ಲೈಡ್ ಇದೆ, ಮತ್ತೊಂದು ಪೋಲ್ ಇದೆ, ಗ್ರೌಂಡ್ ಇದೆ. ಸೊ ಇದು ಎಷ್ಟು ಹೈಟ್ ಮೇಲೆ ಇರ್ಬೇಕಂತ ಹೇಳ್ತಾ ಇದ್ದಾರೆ, 3 ಮೀಟರ್. ಸೊ ನಿಮ್ದು ಹೈಟ್ ಜಾಸ್ತಿ ಆದಂಗೆ ನಿಮ್ದು ಸ್ಲೈಡ್ ಕೂಡ ಸ್ಟೀಪ್ ಆಗುತ್ತೆ. And it is inclined at an angle of 60 degree with the ground. ಯಾವುದು ಇನ್ಕ್ಲೈನ್ ಆಗಿದೆ, ನಿಮ್ದು ಸ್ಲೈಡ್ ಇನ್ಕ್ಲೈನ್ ಆಗಿದೆ, ಕರೆಕ್ಟ್ ಅಲ್ವಾ? ಸ್ಲೈಡ್ ಇಸ್ ಬೆಂಡಿಂಗ್, ಸೊ ಸ್ಲೈಡ್ ಇನ್ಕ್ಲೈನ್ ಆಗಿದೆ ವಿತ್ ದ ಗ್ರೌಂಡ್. ಸೊ ಇಲ್ಲಿ ಯಾವ ಆಂಗಲ್ ಆಯ್ತಿದು, ಈ ಆಂಗಲ್ ಇಲ್ಲಿ 60 ಡಿಗ್ರಿ ಆಯ್ತು. ಹಾಗಾದ್ರೆ ವಾಟ್ ಶುಡ್ ಬಿ ದ ಲೆಂತ್ ಆಫ್ ದ ಸೈಡ್ ಇನ್ ಈಚ್ ಕೇಸ್? ಓಕೆ, ಈಚ್ ಕೇಸ್ ಅಂದ್ರೆ 2 ಕೇಸ್ ಇದಾವೆ ನಮ್ಗೆ. ಸೊ ಈಚ್ ಕೇಸ್ ಅಂದ್ರೆ what should be the length of the slide? Length of the slide ಅಂದ್ರೆ ಯಾವ್ದಾಯ್ತು, ಇದು ನಿಮ್ದು length of the slide, ಇದು ನಿಮ್ದು length of the slide, correct? So 2 cases we have here. ಇದನ್ನ suppose ನಾನು A, B, C ಅಂತ ಬರ್ಕೊಳ್ಳೋಣ. Suppose this is D, E and F, or you can name anything. Okay, so ನಾನು first case ಬರ್ಕೊಂತೀನಿ ಇಲ್ಲಿ. First case, okay, what all is given? Let AB be the, okay, let AB be the pole ಅಥವಾ vertical pole. Okay, now given how much is AB? They have given AB is 1.5 meter. Okay, next let AC be the what? Slide. Okay, slide of what length? Okay, so this length we have to find out. Okay, and let BC be the horizontal distance. Okay, let BC be the horizontal distance between what and what? Between or horizontal distance, ground anta artha aitu. Okay, also which is right angle triangle here at B. Also we have at ABC we have 90 degrees and angle ACB is given. How much is angle ACB? 30 degrees, correct? Okay, so ivaga therefore, okay, therefore, so if I start naming, idu nimdu opposite ಆಯ್ತು, idudu nimdu hypotenuse ಆಯ್ತು, ಇದು ನಿಮ್ದು ಬೇಸ್ ಆಯ್ತು, ಕರೆಕ್ಟ್ ಅಲ್ವಾ? ಸೊ ನಿಮ್ಗೆ ಕೊಟ್ಟಿರೋದು ಅಪೋಸಿಟ್, ನಿಮ್ಗೆ ಬೇಕಾಗಿರೋದು ಹೈಪೋಟೆನಿಯಸ್. ಸೊ ಇವು ಎರಡು ಯೂಸ್ ಮಾಡ್ಕೊಂಡು ಯಾವ್ದು ರೇಷಿಯೋ ನಾವು ಯೂಸ್ ಮಾಡ್ಬೋದು? ಅಗೇನ್ ಸೈನ್ ಥೀಟಾ ವಿ ಕ್ಯಾನ್ ಯೂಸ್. ದೇರ್ಫೋರ್ in triangle ACB, sin theta equals to what? Opposite upon hypotenuse. ಹೌದಾ? ಥೀಟಾ ಕೊಟ್ಟಿದ್ದಾರೆ ಎಷ್ಟಂತ? 30 degrees ಅಂತ. ಅಪೋಸಿಟ್ ಕೊಟ್ಟಿದ್ದಾರೆ, ಓಕೆ, ಹೌ ಮಚ್ ಇಸ್ ದಟ್? 1.5. ಸಾರಿ, ಫಸ್ಟ್ ಅಪೋಸಿಟ್ ಬರ್ಕೋಬೇಕಲ್ವಾ? ವಾಟ್ ಇಸ್ ಅಪೋಸಿಟ್? AB upon this is AC. Okay, so now sin 30 is 1/2. Okay, AB ಎಷ್ಟಿದೆ? 1.5 ಇದೆ. Hypotenuse AC we are trying to find. Okay, if you cross multiply AC ಎಷ್ಟಾಗುತ್ತೆ? 1.5 ಅನ್ನ ನೀವು 15/10 ಅಂತ ಬರಿಬಹುದು into 2. Okay, so 2 ones are 2 5s are, this is 3s are. So what is the answer? 3. Therefore what is the length of slide? Therefore the length of slide is 3 meters. Okay, so I hope this is clear with everyone. ಸೊ ಇದೇ ತರ ಸೆಕೆಂಡ್ ನ ಎಲ್ಲ ಬರುದ್ರೆ, ಓಕೆ, ಸೊ ನಾನು ಇಲ್ಲಿ ಸ್ವಲ್ಪ ಟೈಮ್ ಸೇವ್ ಮಾಡ್ತೀನಿ. ಓಕೆ, ಸೊ ವಾಟ್ ಫಾರ್ ಸೆಕೆಂಡ್ ಫಿಗರ್? ಲೆಟ್ DE be the pole, given DE equals to 3 meters. Okay, let DF be the length of the slide. Okay, and let EF be what? Let EF be the horizontal distance. Illi right angle triangle yavdu? Angle DEF is your 90 degrees and given, which is given, DFE is given. How much is this? 60 degrees. Okay, so ನಮ್ಗೆ ಬೇಕಾಗಿರೋದು ಯಾವುದು? DF ಬೇಕಿದ್ರಲ್ಲಿ. Therefore again what I can use? Sin theta only I can use. Okay, so in triangle DFE I can use sin theta. So what is sin theta? Opposite is DE, hypotenuse is DF. Okay, so sin 1 by 1 you substitute. This is 60 degrees. DE ಎಷ್ಟಿದೆ? 3 ಇದೆ. DF ನಾವು ಫೈಂಡ್ ಔಟ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಓಕೆ, ಸೊ ಜಸ್ಟ್ ಸಾಲ್ವ್ ಮಾಡ್ಕೊಳ್ಳಿ ಎಲ್ಲ.
Sine 60 degree. How much is sine 60 degree? I hope everyone memorized this already. Sine 60 is nothing but root 3 by 2. Okay, so this is 3. This is DF. ನಮಗೆ ಬೇಕಾಗಿರೋದು DF. So ಸ್ವಲ್ಪ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಇದೇನ್ ಸಿಗುತ್ತೆ ನಿಮ್ಗೆ? ಇಲ್ಲಿ 3 ಹಂಗೆ ಉಳಿತು. ಇದು ರೆಸಿಪ್ರೋಕಲ್ ಆದ್ರೆ ಇಷ್ಟ ಆಯ್ತು. ಓಕೆನಾ? ಸೊ ದಿಸ್ ಇಸ್ 6 by root 3. ಸ್ವಲ್ಪ ಇದನ್ನ ಸಾಲ್ವ್ ಮಾಡ್ಕೊಳ್ಳಿ, ರ್ಯಾಷನಲೈಸ್ ಮಾಡ್ಕೊಳ್ಳಿ. ಸೊ ಇಫ್ ಐ ರ್ಯಾಷನಲೈಸ್, this is 6 root 3 divided by 3. So 3 ones are 3 twos. So this is 3 root 3. Yavdu? DF. But DF is nothing but what? Length of the slide. Therefore, in second case, the length of the slide is 2 root 3 meters. Okay. So I hope this is clear with everyone. I'll give you a moment. Just go through the solution. So ಇಲ್ಲಿ 2 question ಇತ್ತು. ಓಕೆನಾ? ನೆಕ್ಸ್ಟ್ ಏನ್ ಹೇಳ್ತಾರೆ? The angle of elevation of top of the tower from a point on the ground, okay, which is 30 meter away from the foot of the tower is 30 degrees. Then find the height of the tower. ತುಂಬಾ ಈಸಿ. ಏನ್ ಹೇಳ್ತಾರೆ? ಒಂದು ಟವರ್ ಇದೆ, ಸರಿನಾ? Okay, so this is a tower. The angle of elevation of the top of the tower from a point on the ground. ಅಂದ್ರೆ ಒಂದು ಪಾಯಿಂಟ್ ಇದೆ ಗ್ರೌಂಡ್ ಮೇಲೆ, ಸರಿನಾ? ಸೊ ಗ್ರೌಂಡ್ ಮೇಲೆ ಒಂದು ಪಾಯಿಂಟ್ ಇದೆ. ಸೊ ಆಂಗಲ್ ಆಫ್ ಎಲಿವೇಶನ್ ಟು ಟಾಪ್ ಆಫ್ ದ ಟವರ್ ಫ್ರಮ್ ದ ಗ್ರೌಂಡ್. ಓಕೆ, ಫ್ರಮ್ ದ ಪಾಯಿಂಟ್ ಆನ್ ದ ಗ್ರೌಂಡ್ ಅಂದ್ರೆ ಪಾಯಿಂಟ್ ಆಫ್ ದ ಗ್ರೌಂಡ್ ಇಂದ ಟಾಪ್ ಆಫ್ ದ ಟವರ್ಗೆ ಆಂಗಲ್ ಆಫ್ ಎಲಿವೇಶನ್ ಕೊಟ್ಟಿದ್ದಾರೆ. ಸೊ ಆಂಗಲ್ ಆಫ್ ಎಲಿವೇಶನ್ ಕೊಟ್ರೆ ನಾನು ಇದನ್ನು ಜಾಯಿನ್ ಮಾಡ್ಲೇಬೇಕು, ಕರೆಕ್ಟಾ? ಸೊ ಇದೆಷ್ಟಂತ ಹೇಳ್ತಾ ಇದ್ದಾರೆ? ಆಂಗಲ್ ಆಫ್ ಎಲಿವೇಶನ್ ಇಸ್ 30 ಡಿಗ್ರಿ. ಓಕೆ, ವಿಚ್ ಈಸ್ 30 meter away. ವಿಚ್ ಅಂದ್ರೆ ಏನಿಲ್ಲಿ? ಪಾಯಿಂಟ್. ಪಾಯಿಂಟ್ ಇಸ್ 30 meter away from foot of the tower. ಸೊ ಇದು ನಿಮ್ದು ಟಾಪ್ ಆಫ್ ದ ಟವರ್ ಆಯ್ತು, ಇದು ನಿಮ್ದು ಫುಟ್ ಆಫ್ ದ ಟವರ್ ಆಯ್ತು. ಸೊ ದಿಸ್ ಪಾಯಿಂಟ್ ಇಸ್ 30 meter away ಫ್ರಮ್ ದ ಟವರ್. ಅಂದ್ರೆ ಯಾವ ವ್ಯಾಲ್ಯೂ ನಿಮ್ಗೆ ಕೊಟ್ಟಿದ್ದಾರೆ? ಈ ಹಾರಿಜಾಂಟಲ್ ಡಿಸ್ಟೆನ್ಸ್ ನಿಮ್ಗೆ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ 30 meter. ದೆನ್ find the height of the tower. ಯಾವುದು ಟವರ್ ನಿಮ್ದು? ಇದು. So this height we have to find out. Very easy. Okay, so one by one we will name it. Say this is A, B and C. Okay, so let AB be the tower. Okay, so let AB be the tower, and what we have to find here? The length of AB we have to find. Okay, next let AC be your line of sight. Correct? So idu nimdu AC ಅನ್ನೋದೇನಿದೆ? Line of sight ಇದೆ. Okay, and let BC be the horizontal distance. Okay, let BC be the horizontal distance. ಯಾವ್ದು ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ? BC ಕೊಟ್ಟಿದ್ದಾರೆ ಅಥವಾ CB. ಎಷ್ಟಿದೆ? 30 meters ಇದೆ. ಓಕೆನಾ? and which is right angle here? B. Angle ABC is 90 degrees and angle ACB is 30 degrees. Correct? So ACB 30 degrees ಇದೆ, ಸರಿನಾ? ಸೊ ನಮ್ಗೆ ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಏನಿಲ್ಲಿ? ಲೆಂತ್ ಆಫ್ AB. So if here is the angle, then this will be your opposite side, this will be your hypotenuse side, and this will be your base side. Correct? ಇವಾಗ ನೋಡಿ, ನಿಮ್ಗೆ ಬೇಕಾಗಿರೋದು ಅಪೋಸಿಟ್, ಆಮೇಲೆ ಕೊಟ್ಟಿರೋದು ಬೇಸ್. ಸೊ ಅಪೋಸಿಟ್ ಮತ್ತೆ ಬೇಸ್ ಯಾವ ರೇಷಿಯೋ ಬರುತ್ತೆ? ಯು ಕ್ಯಾನ್ ಯೂಸ್ ದಟ್ ರೇಷಿಯೋ. ಓಕೆ, ಸೊ ನಾವ್ ಇನ್ ಟ್ರಯಾಂಗಲ್, ವಾಟ್ ಇಸ್ ದಟ್? ACB. ಇನ್ ಟ್ರಯಾಂಗಲ್ ACB, ಅಥವಾ ನಾನು ಇಲ್ಲಿಂದ ಬರೀತೀನಿ, in triangle, right angle triangle actually. Okay, so in right angle triangle, so here okay, at C I'm taking ACB. Okay, so now opposite ಮತ್ತೆ base ಬರೋ ತರ ಯಾವ trigonometry ratio ನಾವು ಯೂಸ್ ಮಾಡಬಹುದು? I can use tan theta. Correct? So tan theta is nothing but opposite upon adjacent ಅಥವಾ base ಅಂತ ಕರಿತೀವಿ, ಸರಿನಾ? So tan theta ಕೊಟ್ಟಿದ್ದಾರೆ ಎಷ್ಟಂತ? 30 degrees. This is your angle of elevation. Okay, ಇಲ್ಲಿ ನೀವು ಬರಿಬಹುದು, let angle C is angle of elevation.
angle of elevation. So this AC will be a line of sight. Sarina? Okay. So tan 30 equals to opposite. Opposite ಯಾವ್ದಿದೆ? Side AB upon base. Base ಯಾವ್ದಿದೆ? CV. ಸೊ ನಮ್ಗೆ ಇದನ್ನೇ ಫೈಂಡ್ ಔಟ್ ಮಾಡ್ಬೇಕು ಇವಾಗ. ಸರಿನಾ? tan 30. ಸೊ tan 30 ಅಂದ್ರೆ ಎಷ್ಟು? 1/√3. AB we are trying to find. CB ಎಷ್ಟು ಕೊಟ್ಟಿದ್ದಾರೆ? 30 meters. ಕರೆಕ್ಟ್ ಅಲ್ವಾ? ಸೊ ಇಫ್ ಯು ಸಾಲ್ವ್ ದಿಸ್ ಫರ್ದರ್ ಅಂಡ್ ಇಫ್ ಯು ಕ್ರಾಸ್ ಮಲ್ಟಿಪ್ಲೈ, AB ಎಷ್ಟು ಸಿಗುತ್ತೆ ನನಗೆ? 30/√3. ಓಕೆ, ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳಿ, ರ್ಯಾಷನಲೈಸ್ ದಿಸ್. ಓಕೆ, ಸೊ ನನಗೆ ಈ ತರ ಮಾಡ್ಕೊಂಡ್ರೆ ಇಲ್ಲಿ ಎಷ್ಟು ಸಿಗುತ್ತೆ? 30√3. √3 into √3 ಎಷ್ಟಾಯ್ತು? 3 ಆಯ್ತು. ಸೊ ದಿಸ್ ಇಸ್ 3 ones 3 10s. ಸೊ ಎಷ್ಟಾಯ್ತು? 10√3. Therefore, AB equals to 10√3. But what is AB? Nothing but AB was height of the tower. Therefore, the height of the tower is 10√3 meters. Okay. Therefore, height of the tower is 10√3 meters. And that's your final answer. So I hope this much is clear to everyone. Okay. So I'll give you a moment. Just go through this. Any difficulties? Okay, fine. Yes, good. We'll go to next question. ಏನ್ ಹೇಳ್ತಾರೆ? A kite is flying at a height of 60 meters from the ground. Okay. So, a kite is flying above the ground at a height of 60 meters. So, this is your 60 meters height. It is fly. Sarina? The string attached to the kite. String ಹೇಗಿರುತ್ತೆ? ಇದು ನಿಮ್ದು ಕೈಟ್ ಅಂತ ಅನ್ಕೊಂಡ್ರೆ ನೀವು ಸ್ಟ್ರಿಂಗ್ ಹೀಗಿರುತ್ತೆ, ಕರೆಕ್ಟ್ ಅಲ್ವಾ? ನೀವು ಹೀಗೆ ಯು ವಿಲ್ ಬಿ ಪ್ಲೇಯಿಂಗ್ ಲೈಕ್ ದಿಸ್. ಸೊ ದ ಸ್ಟ್ರಿಂಗ್ ವಿಲ್ ಬಿ ಇನ್ ದಿಸ್ ಮ್ಯಾನರ್, ಕರೆಕ್ಟ್? ದ ಸ್ಟ್ರಿಂಗ್ ಇಸ್ ಅಟ್ಯಾಚ್ಡ್. ಇಲ್ಲಿ ಸ್ಟ್ರಿಂಗ್ ಅಟ್ಯಾಚ್ ಇರುತ್ತೆ. ಟು ದ ಕೈಟ್ ಇಸ್ ಟೆಂಪ್ರಲಿ ಟೈಡ್ ಟು ಅ ಪಾಯಿಂಟ್ ಆನ್ ದ ಗ್ರೌಂಡ್. ಸರಿನಾ? ಸೊ ಇದೇನ್ ಸ್ಟ್ರಿಂಗ್ ಇದೆ, ಟೆಂಪ್ರರಿಲಿ ಅದನ್ನ ಗ್ರೌಂಡ್ಗೆ ಟೈ ಮಾಡಿದ್ದಾರೆ. ಓಕೆ, ಸೊ ಗ್ರೌಂಡ್ಗೆ ಟೈ ಮಾಡಿದ್ದಾರೆ. The inclination of the string, ಯಾವ್ದು ಸ್ಟ್ರಿಂಗ್ ನಿಮ್ದು? ಈ ಸೈಡ್. ಸ್ಟ್ರಿಂಗ್ ವಿತ್ ದ ಗ್ರೌಂಡ್. ಓಕೆ, ಸೊ ವಿತ್ ದ ಗ್ರೌಂಡ್ ಅಂದ್ರೆ ನಾನು ಇದನ್ನ ಹಾರಿಜಾಂಟಲ್ ಡಿಸ್ಟೆನ್ಸ್ ಅನ್ನ ಜಾಯಿನ್ ಮಾಡಬೇಕು. ಸೊ ಸ್ಟ್ರಿಂಗ್ ವಿತ್ ದ ಗ್ರೌಂಡ್ ಇಸ್ 60 ಡಿಗ್ರಿ. ಸೊ ಸ್ಟ್ರಿಂಗ್ ಗ್ರೌಂಡ್ ಜೊತೆ ಆಂಗಲ್ 60 ಡಿಗ್ರೀಸ್ ಅನ್ನ ಫಾರ್ಮ್ ಮಾಡ್ತಾ ಇದೆ. ದೆನ್ ಫೈಂಡ್ ದ ಲೆಂತ್ ಆಫ್ ದ ಸ್ಟ್ರಿಂಗ್. assuming that there is no slack in the string. Slack ಅಂದ್ರೆ ಏನು? ಸ್ವಲ್ಪ ನೀವು ದಾರ ಇರುತ್ತೆ, ದಾರ ಇದ್ಮೇಲೆ ಅದು ಈ ತರ ಬೆಂಡ್ ಆಗ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಸ್ಲಾಕ್ ಆಗಿರ್ಬಾರ್ದು, ಯಾಕಂದ್ರೆ ಸ್ಲಾಕ್ ಆದ್ರೆ ಅದು ನಿಮ್ಗೆ ಕರೆಕ್ಟ್ ಆಗಿ ಸ್ಟ್ರೇಟ್ ಲೈನ್ ಸಿಗಲ್ಲ ರೈಟ್ ಆಂಗಲ್ಗೆ. ಸೊ ಅಸ್ಯೂಮಿಂಗ್ ದಟ್ there is no slack ಅಂದ್ರೆ ಸ್ಟ್ರೆಚ್ ಇದೆ, ಕಂಪ್ಲೀಟ್ ಆಗಿ ಸ್ಟ್ರೇಟ್ ಲೈನ್ ತರ ಸ್ಟ್ರೆಚ್ ಇದೆ ಅಂತ ಅನ್ಕೊಂಡ್ರೆ, what is the length of the string they are asking. Okay, so ಏನ್ ಕೊಟ್ಟಿದ್ರು? Kite is flying at a height of 60 meters. That is string. Kite again string ಇರುತ್ತೆ, ಅದನ್ನ ಗ್ರೌಂಡ್ ಜೊತೆ ಅಟ್ಯಾಚ್ ಮಾಡಿದ್ದಾರೆ. ಆ ಸ್ಟ್ರಿಂಗ್ ಗ್ರೌಂಡ್ ಜೊತೆ 60 ಡಿಗ್ರಿ ಆಂಗಲ್ ಆಫ್ ಇನ್ಕ್ಲಿನೇಷನ್ ಮಾಡ್ತಾ ಇದೆ. ಹಾಗಾದ್ರೆ ಲೆಂತ್ ಆಫ್ ದ ಸ್ಟ್ರಿಂಗ್. ಓಕೆ, ಸೊ ಸ್ವಲ್ಪ ಇದನ್ನ ನೀಟಾಗಿ ಬರ್ಕೊಂಡ್ ಬಿಡೋಣ. ಸೊ ದಿಸ್ ವಾಸ್ your diagram. Okay, so here was your kite. Okay, so this is 60 meters, this is 60 degree. They are asking what is the length of the string. Okay, so let this is A, let this is B, let this is C. Okay, so one by one you write down. Let AB be the height, let AB be the height at which, okay, at which kite is flying from the ground, correct? Flying above the ground. Okay, above the ground. Okay, let AB be that. ಆಮೇಲೆ ಕೊಟ್ಟಿದ್ದಾರೆ AB ಎಷ್ಟಂತ. ಎಷ್ಟು? AB is nothing but 60 meters. Okay, next let AC be the length of the string. Okay, length of the string. ಸರಿನಾ? ಸೊ let this is length of the string. ನಮ್ಗೆ ಕೇಳಿರೋ ಕ್ವಶನ್ ಏನು? AC ನೇ ನಾವು ಫೈಂಡ್ ಮಾಡಬೇಕು. ಓಕೆ, ನೆಕ್ಸ್ಟ್
let BC be horizontal distance. Okay, let BC be the horizontal distance. Okay, fine. Amele next, also what we have here, angle ABC is 90 degrees and angle ACB is how much? 60 degrees ಕೊಟ್ಟಿದ್ದಾರೆ. ACB ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ಇಲ್ಲಿ ನಿಮ್ದು ಆಂಗಲ್ ಆದ್ರೆ ಇದು ನಿಮ್ದು ಅಪೋಸಿಟ್ ಆಯ್ತು, ಇದು ಹೈಪೋಟೆನ್ಯೂಸ್ ಆಯ್ತು, ಇದು ಬೇಸ್ ಆಯ್ತು. ಕರೆಕ್ಟ್? ಸೊ ಜಸ್ಟ್ ಥಿಂಕ್ ವಾಟ್ ಈಸ್ ಗಿವನ್, ವಾಟ್ ಯು ನೀಡ್. ಅಪೋಸಿಟ್ ಇದೆ, ಹೈಪೋಟೆನ್ಯೂಸ್ ಬೇಕು. So again, which you can use? Sine ratio you can use, sine theta. Okay, therefore in triangle ACB, okay, in triangle ACB ABC, okay, sine theta, in triangle ABC sine theta equals to opposite upon hypotenuse. Opposite we have taken AP, hypotenuse is AC. Okay, so this is sine 60 degree equal to AB ಕೊಟ್ಟಿದ್ದಾರೆ 60 ಅಂತ, AC ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಸೈನ್ 60 ಅಂದ್ರೆ ಎಷ್ಟು? √3/2. ಸೊ ದಿಸ್ ಇಸ್ 60 ಡಿವೈಡೆಡ್ ಬೈ AC. ಓಕೆ, ಸೊ ಇಫ್ ಯು ಲಿಟಲ್ ಬಿಟ್ ಕ್ರಾಸ್ ಮಲ್ಟಿಪ್ಲೈ, AC ಆ ಕಡೆ ಹೋಯ್ತು, 60 ಹಂಗೆ ಉಳಿತು. ಹಿಯರ್ ಯು ವಿಲ್ ಗೆಟ್ 2/√3. ಸೊ ದಿಸ್ ಇಸ್ 120/√3. ಸ್ವಲ್ಪ ಇದನ್ನ ಸಾಲ್ವ್ ಮಾಡ್ಕೊಳ್ಳಿ. I will multiply and divide by √3. So ಇದೆಲ್ಲ ಎಷ್ಟು ಸಿಗುತ್ತೆ? 120/√3. This is 3. So 3 ones are 340s. So what is the answer? 40√3. Okay. So what is the value of AC? 40√3. But AC is nothing but what? Length of the string. Therefore, the length of the string is 40√3 meters. And that's your final answer. Okay, so I hope this much is clear to everyone. Very easy question it is. I'll give you a second, just go through that. Okay, yes. So ಈಗ ಸ್ವಲ್ಪ ನಾನು ತುಂಬಾ ಈಸಿ ಇರೋ ಕ್ವೆಶನ್ಸ್ ಮುಗಿಸ್ದೆ. Now one question I had left, I'll come back to that. Okay, ತುಂಬಾ ಇಂಟ್ರೆಸ್ಟಿಂಗ್ ಕ್ವೆಶನ್ ಇದು. ಇದನ್ನ ನೀವು ನಿಮ್ ಡೇ ಟು ಡೇ ಲೈಫ್ ನಲ್ಲಿ, ಎಸ್ಪೆಷಲಿ ಮಾನ್ಸೂನ್ ಸೀಸನ್ ನಲ್ಲಂತೂ ಈ ತರ ಪ್ರಾಬ್ಲಮ್ ನೀವು ನೋಡ್ತೀರಾ. ಇದು ಟ್ರೀ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಅದು ಟ್ರೀ ಆಗಿರ್ಬೋದು ಅಥವಾ ಲೈಟ್ ಕಂಬ ಆಗಿರ್ಬೋದು, ಎನಿಥಿಂಗ್, ಟವರ್ ಆಗಿರ್ಬೋದು. ಓಕೆ, ಸೊ ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ಏನ್ ಹೇಳ್ತಾರೆ? ಅ ಟ್ರೀ. ಓಕೆ, ಸೊ ನಾನು 1 by 1 ಡಯಾಗ್ರಾಮ್ ಇಲ್ಲೇ ಬರೆದ್ ಬಿಡ್ತೀನಿ. So this is a tree, vertical. Okay, vertical. ಏನಾಗುತ್ತೆ? It breaks due to storm. So it breaks due to storm and broken part bends so that top of the tree touches the ground. Okay, so ನೀವು imagine ಮಾಡಿ, ಇದು ಟ್ರೀ ಇದೆ. ಓಕೆನಾ? ಡ್ಯೂ ಟು ಸ್ಟಾರ್ಮ್ ಇಟ್ ಬ್ರೇಕ್ಸ್. ಸಪೋಸ್ ಈ ಪಾಯಿಂಟ್ ಇಂದ ಬ್ರೇಕ್ ಆಯ್ತು ಅಂತ ಅನ್ಕೊಳ್ಳಿ. ಓಕೆ, ಬ್ರೇಕ್ಸ್. ಓಕೆ, ಸೊ ಇಲ್ಲಿ ಎಷ್ಟೋ ಬ್ರೇಕ್ ಆಗ್ತಾ ಇದೆ. ಆದ್ಮೇಲೆ ಏನಾಗ್ತಾ ಇದೆ? ದ ಟಾಪ್ ಆಫ್ ದ ಟ್ರೀ. ಓಕೆ, ಟಾಪ್ ಆಫ್ ದ ಟ್ರೀ ಯಾವ ತರ ಬೀಳುತ್ತೆ? ಅಫ್ಕೋರ್ಸ್ ಇಟ್ ಫಾಲ್ಸ್ ಲೈಕ್ ದಿಸ್ ಇನ್ ದ ಡಿಪ್ರೆಷನ್ ವೇ. ಓಕೆ, ಸೊ ಇದು ಫಸ್ಟ್ ನಿಮ್ದು ಒರಿಜಿನಲ್ ಟ್ರೀ ಇತ್ತು, ಬ್ರೇಕ್ ಆಯ್ತು. ಸೊ ಬ್ರೇಕ್ ಆದ್ಮೇಲೆ ಇಷ್ಟು ಉಳ್ಕೊಳ್ಳುತ್ತೆ. ಅದೇನ್ ಮೇಲ್ಗಡೆ ಬ್ರೇಕ್ ಆಗಿರೋ ಪಾಯಿಂಟ್ ಇದೆ, ಅದು ಬೀಳುತ್ತೆ. ಯಾವ ತರ ಬೀಳುತ್ತೆ? ಈ ತರ ಬೀಳುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು ನಿಮ್ದು ಬ್ರೇಕ್ ಆಗಿರೋ ಪಾಯಿಂಟ್ ಅಂತ ಅನ್ಕೊಳ್ಳಿ. So I will take here, say this red is completely a tree. Okay, so break agiro point is orange line anta ಅನ್ಕೊಳ್ಳಿ. ಇಷ್ಟು ಬ್ರೇಕ್ ಆಯ್ತು. ಬ್ರೇಕ್ ಆದ್ಮೇಲೆ ಅದೇನಾಗುತ್ತೆ? ಈ ತರ ಬೀಳುತ್ತೆ. How it falls? On the ground. That is what they are telling. The broken part bends that such that the top of the tree, ಇದೇನ್ ಟಾಪ್ ಆಫ್ ದ ಟ್ರೀ ಇತ್ತು, ಅದು ಗ್ರೌಂಡ್ ನ ಟಚ್ ಆಗುತ್ತೆ ಬಿದ್ಮೇಲೆ. ಕರೆಕ್ಟ್ ಅಲ್ವಾ? ಸೊ ಇದು ಈಗ ಮೇಲಿತ್ತು, ಮೇಲಿದ್ಮೇಲೆ ಈಗಾಯ್ತು, ಟಾಪ್ ಆಫ್ ದ ಟ್ರೀ ಗ್ರೌಂಡ್ ಗೆ ಟಚ್ ಆಗುತ್ತೆ. ಕರೆಕ್ಟ್? ಸಚ್ ಅ ವೇ ದಟ್ ಟಚಸ್ ದ ಗ್ರೌಂಡ್ ಮೇಕಿಂಗ್ ಅನ್ ಆಂಗಲ್ 30 ವಿತ್ ಇಟ್. ವಿತ್ ವಾಟ್? ವಿತ್ ಗ್ರೌಂಡ್. ಓಕೆ, ಸೊ ಗ್ರೌಂಡ್ ಅನ್ನ ಟಚ್ ಮಾಡ್ತಾ ಇದೆ. ಸೊ ಇದನ್ನ ಹಾರಿಜಾಂಟಲ್ ಡಿಸ್ಟೆನ್ಸ್ ಬರ್ಕೊಂಡ್ ಬಿಡೋಣ, ಡ್ರಾ ಮಾಡ್ಕೊಂಡ್ ಬಿಡೋಣ. ಸೊ ಟ್ರೀ, broken tree. So this is your broken tree
ದಿಸ್ ಇಸ್ ಯೋರ್ ಗ್ರೌಂಡ್. ಸೊ ಗ್ರೌಂಡ್ ಜೊತೆ 30 ಡಿಗ್ರಿ ಆಂಗಲ್ ಇನ್ಕ್ಲಿನೇಷನ್ ಮಾಡ್ತಾ ಇದೆ. ಓಕೆ, ಸೊ ಇದು ಎಲ್ಲಿ ಆಯ್ತು ಆಂಗಲ್? ಹಿಯರ್ ಇಟ್ ಇಸ್ ಯೋರ್ ಆಂಗಲ್ 30 ಡಿಗ್ರಿ. ಓಕೆ, ಏನ್ ಹೇಳ್ತಾರೆ? ದ ಡಿಸ್ಟೆನ್ಸ್ ಬಿಟ್ವೀನ್ ಫುಟ್ ಆಫ್ ದ ಟ್ರೀ. ಯಾವುದು ಫುಟ್ ಆಫ್ ದ ಟ್ರೀ? ಇದು. ಓಕೆ, ಸೊ ದಿಸ್ ಇಸ್ ಯೋರ್ ಫುಟ್ ಆಫ್ ದ ಟ್ರೀ to the point where top touches the ground. Top touches the ground. Where it is touching the ground? Here. The distance between them is how much? 8 meter. ಹಾಗಾದ್ರೆ find the height of the tree. ಸರಿನಾ? ಸೊ ಇಲ್ಲಿ ಸ್ವಲ್ಪ ಮಕ್ಕಳು ಮಿಸ್ಟೇಕ್ ಮಾಡ್ತಾರೆ. ಏನು? ಹೈಟ್ ಆಫ್ ದ ಟ್ರೀ ಅಂದ ತಕ್ಷಣ ಇದು ಹೈಟ್ ಆಫ್ ದ ಟ್ರೀ ಅಂತ ಅನ್ಕೊಂಡ್ ಬಿಡ್ತೀರಾ. ನೋ, ಅದು ಹೈಟ್ ಆಫ್ ದ ಟ್ರೀ ಅಲ್ಲ. height of the tree was this originally completely. ಸೊ ಏನಾಗುತ್ತೆ, ಈ ಉಳಿದಿರೋ ಟ್ರೀ ಪಾರ್ಟು ಆಮೇಲೆ ಮುರಿದು ಬಿದ್ದಿರೋ ಟ್ರೀ ಪಾರ್ಟು, that plus that is your total height of the tree. ಓಕೆನಾ? ಸೊ ಅವರು ಉಳಿದಿರೋ ಟ್ರೀ ಅಂತ ಕೇಳ್ತಾ ಇಲ್ಲ, ಅಥವಾ ಬಿದ್ದಿರೋ ಟ್ರೀ ಸೆಕ್ಷನ್ ಕೇಳ್ತಾ ಇಲ್ಲ, ಕಂಪ್ಲೀಟ್ ಆಗಿ ಟ್ರೀ ಅಂತ ಕೇಳ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಆಗಿ ಯಾವುದು? ಇದು ಸ್ಟ್ಯಾಂಡಿಂಗ್, ವರ್ಟಿಕಲ್ ಆಲ್ಸೋ, ಅಂಡ್ ವಿಚ್ ಹ್ಯಾಸ್ ಬ್ರೋಕನ್ ಆಲ್ಸೋ. ಸೊ ದಿಸ್ ಪ್ಲಸ್ ದಿಸ್ ಶುಡ್ ಬಿ ಯೋರ್ ಹೈಟ್ ಆಫ್ ದ ಟ್ರೀ. ಓಕೆ, ಸೊ ಐ ಹೋಪ್ ದಿಸ್ ಮಚ್ ಇಸ್ ಕ್ಲಿಯರ್ ವಿತ್ ಎವ್ರಿ ಒನ್. Okay, shall I proceed? I will finish this one question and then we can stop the class. Any doubts to anyone? Okay, fine. Yes. So one by one we will take it. Okay. So fine. So this was suppose your original tree. Okay. So suppose height in the break agi tara drop aitu anta ankolli. Okay, so now one by one, this say this is A, say this is B, and say this is C. Okay, so this is your 90 degrees. This they have given 60. No, not 60. How much? 30. Okay, so this is 30. So this much they have given. What is this? 8 meters. Okay, therefore, say this is D. Okay, so let BD be the height of the tree originally, correct? Before breaking, height of the tree. Okay, so ಇದನ್ನ just ಪಕ್ಕಕ್ಕೆ ಇಡ್ತೀನಿ. Okay, but ನಮಗೆ ಈ BD ಮೇಲೆ ಕಾನ್ಸಂಟ್ರೇಷನ್ ಇಲ್ಲ, ಇದು ನಮಗೆ ಕಾನ್ಸಂಟ್ರೇಷನ್ ಇರೋದು ಈ ಇದ್ರ ಮೇಲೆ. ಸರಿನಾ? Okay, next let AB be the, okay, let AB be the portion of the tree standing. Okay, standing, and let AC be the, okay, let AC be the portion of the tree that falls. Okay, that falls on the ground, okay, falls on ground. Sarina? Therefore total height of the tree eshtagutte? Total height of the tree is originally B to D ittu, so B inda A ulkontu, A inda C. Correct alva? So BA plus AC. Therefore height of the tree, and this is what we have to find out. Okay, now let BC be the horizontal distance. Let BC be the horizontal, and ಸ್ವಲ್ಪ ಇಲ್ಲಿ short ಆಗಿ ಬರೀತೀನಿ. Let BC be the horizontal distance, and they have given BC. How much? It is 8 meters. Okay, also what we have here, angle ABC is 90 degree, and angle ACB is how much? 30 degrees. ಓಕೆನಾ? ಸರಿ, ಇವಾಗ ನೋಡಿ ಒಂದು ಆಂಗಲ್ ಇದೆ. ಸೊ ನಮ್ಗೆ AB ಹೈಟ್ ಕೂಡ ಬೇಕು, AC ಹೈಟ್ ಕೂಡ ಬೇಕು, ಎರಡು ಬೇಕು. ಹೌದಾ? ಸೊ ಇಲ್ಲಿ ಇಫ್ ದಿಸ್ ಇಸ್ ದ ಆಂಗಲ್, ಇದು ನಿಮ್ದು ಅಪೋಸಿಟ್ ಆಯ್ತು, ಇದು ನಿಮ್ದು ಹೈಪೋಟಿನಿಯಸ್ ಆಯ್ತು, ಇದು ನಿಮ್ದು ಬೇಸ್ ಆಯ್ತು. ಕರೆಕ್ಟ್ ಅಲ್ವಾ? ಸೊ ನಿಮ್ಗೆ ಬೇಸ್ ಗೊತ್ತಿದೆ, ಅಪೋಸಿಟ್ ನೀವು ಫೈಂಡ್ ಔಟ್ ಮಾಡಬಹುದು. ಕರೆಕ್ಟಾ? ಅಪೋಸಿಟ್ ಕೂಡ ಫೈಂಡ್ ಔಟ್ ಮಾಡಬಹುದು, ಹೈಪೋಟಿನಿಯಸ್ ಕೂಡ ಫೈಂಡ್ ಔಟ್ ಮಾಡಬಹುದು ಬೈ ಯೂಸಿಂಗ್ ಎನಿ ಒನ್ ಟ್ರಿಗ್ನೋಮೆಟ್ರಿಕ್ ದಿಸ್. ಓಕೆನಾ? ಫೈನ್. ಫಸ್ಟ್ ಯಾವ್ದು ಯೂಸ್ ಮಾಡೋಣ? ಸೇ ಇನ್ ರೈಟ್ ಆಂಗಲ್ ಟ್ರಯಾಂಗಲ್. ಸೇ ಫಸ್ಟ್ ಐ ವಿಲ್ ಯೂಸ್ ಬೇಸ್ ಇಸ್ ದೇರ್, ಅಪೋಸಿಟ್ ಐ ವಾಂಟ್ ಟು ಫೈಂಡ್. ಅಪೋಸಿಟ್ ಮತ್ತು ಬೇಸ್ಗೆ ನೀವು ಟ್ಯಾನ್ ಯೂಸ್ ಮಾಡ್ಕೋಬಹುದು. ಕರೆಕ್ಟ್ ಅಲ್ವಾ? ದೇರ್ಫೋರ್ ಇನ್ ಟ್ರಯಾಂಗಲ್, ಇನ್ ಯುವರ್ ರೈಟ್ ಆಂಗಲ್ ಟ್ರಯಾಂಗಲ್ ABC, first I can use tan theta. Tan theta ಅಂದ್ರೆ ಏನು? Opposite, which is AB, upon adjacent, which is base. ಸರಿನಾ? ಸೊ ಎಷ್ಟಿದೆ? tan 30 degrees equals to AB ನಮ್ಗೆ ಗೊತ್ತಿಲ್ಲ,
BC is how much? 8. Okay. So what is tan 30? 1 by root 3. So ಇದೆಷ್ಟಾಯ್ತು? 1 by root 3. So ಇದರಿಂದ ನಿಮ್ಗೆ AB ಎಷ್ಟು ಸಿಗ್ತಾ ಇದೆ? 8 by root 3. Correct? So AB is 8 by root 3. So this you got AB. 1 second. Yes. So AB you got 8 by root 3. Fine. So ನಿಮ್ಗೆ opposite ಸಿಕ್ತು, base ಸಿಕ್ತು. Similarly, you can find any other ratio also. Hypotenuse. Okay. So ನಿಮ್ಗೆ base ಇದೆ, hypotenuse ಬೇಕು. Base ಮತ್ತೆ hypotenuse ಯೂಸ್ ಆಗೋ ತರ ಯಾವುದು trigonometric ratio? Again in triangle ABC. Okay. In right angle triangle. Base ಮತ್ತೆ hypotenuse ಇರೋದು ಯಾವುದು? Cos theta. Correct? What is cos theta? Base upon hypotenuse. So again cos theta. This is 30 degrees. This is 30 degrees. And BC. BC is how much? 8. AC we don't know. We are trying to find cos 30. How much is cos 30? Root 3 by 2. Okay. So this is 8 upon AC. So ಇದನ್ನ ನೀವು cross multiply ಮಾಡ್ಕೊಂಡ್ರೆ therefore AC ಎಷ್ಟಾಗುತ್ತೆ? 8 ಹಂಗೆ ಉಳಿತು. 2 by root 3, which is 16 by root 3. Okay. So ನಮ್ಗೆ AC ಸಿಕ್ತು, AB ಸಿಕ್ತು. Therefore, height of the tree ಎಷ್ಟಾಗುತ್ತೆ? This plus this. ಯಾಕೆ? ನಾವು ಅದನ್ನೇ ನೋಡ್ಕೊಂಡಿದ್ವಿ. Originally BD ಇತ್ತು. B to A, A to D. ಅದೇನ್ ಪೋರ್ಷನ್ ಇತ್ತು, ಅದು ಕೆಳಗಡೆ ಬಿತ್ತು. ಅದು ಯಾವ ಪೋರ್ಷನ್ ಬಿತ್ತು? AC. So your AC plus AB. Okay. So AB ಎಷ್ಟು ಸಿಕ್ತು? 8 by root 3. ಇದೆಷ್ಟು ಸಿಕ್ತು? 16 by root 3, which is nothing but anyhow LCM is same only. So ಎಷ್ಟಾಯ್ತು? 24 by root 3. ಸ್ವಲ್ಪ ಇದನ್ನ further ನಾವು ಸಾಲ್ವ್ ಮಾಡ್ಕೊಂಡ್ರೆ ಇದೆಷ್ಟಾಗುತ್ತೆ? 24 root 3 divided by 3. So 3 ones are 3 8s. So what is the final answer? 8 root 3. Therefore, what is the height of the tree? 8 root 3 meters. Okay. ಸೊ ಇಲ್ಲಿ ನಾನು ಎರಡು ಕಡೆ ರೇಷಿಯೋ ಯೂಸ್ ಮಾಡ್ಕೊಂಡಿದೀನಿ. ನೀವು ಬೇಕಂದ್ರೆ ಹೈಪೋಟಿನಸ್ ಫೈಂಡ್ ಮಾಡೋದಕ್ಕೆ ನೀವು ಬೇಕಂದ್ರೆ ಪೈಥಾಗರಸ್ ಥಿಯರಂ ಕೂಡ ಅಪ್ಲೈ ಮಾಡಬಹುದು. ಯಾಕೆ? ಒಂದು ಅಪೋಸಿಟ್ ಸೈಡ್ ಗೊತ್ತಾಗಿದೆ, ಅಡ್ಜಸೆಂಟ್ ಸೈಡ್ ಕೊಟ್ಟಿದ್ದಾರೆ. ಸೊ ನೀವು ಬೇಕಂದ್ರೆ ಹೈಪೋಟಿನಸ್ಗೆ ಪೈಥಾಗರಸ್ ಥಿಯರಂ ಕೂಡ ಅಪ್ಲೈ ಮಾಡ್ಕೋಬಹುದು. ನಾನು ಟ್ರಿಗ್ನೋಮೆಟ್ರಿ, ವಿ ಆರ್ ಡೂಯಿಂಗ್ ಟ್ರಿಗ್ನೋಮೆಟ್ರಿ, ಅದಕ್ಕೆ ಹೌ ಟು ಯೂಸ್ ಟ್ರಿಗ್ನೋಮೆಟ್ರಿ ಅಂತ ತೋರ್ಸೋದಕ್ಕೆ ಎರಡು ಕೇಸಲ್ಲಿ ಟ್ರಿಗ್ನೋಮೆಟ್ರಿ ಅಪ್ಲೈ ಮಾಡಿದೀನಿ. You should always actually use trigonometric ratios only. ಆದ್ರೆ ಪಟ್ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಸರಿ ನಿಮ್ hypotenuse ಬೇಕಾ? ಲಾಸ್ಟ್ ಆಪ್ಷನ್ is Pythagoras. Okay. So I hope this so tree was there, it breaks. Okay. This is the total height of the tree. When it breaks like this. Correct. So ನಿಮ್ total height ಇದಾಗಿತ್ತು. ಅವ್ರು ಕೇಳಿರೋದು height of the tree. ಅರ್ಥ ಮಾಡ್ಕೊಳ್ಳಿ. ಗ್ರೌಂಡ್ ಮೇಲೆ ಉಳ್ದಿರೋ ಟ್ರೀ ಅಂತ ಅಲ್ಲ, ಅಥವಾ ಬಿದ್ದಿರೋ ಟ್ರೀ ಅಲ್ಲ, ಕಂಪ್ಲೀಟ್ ಆಗಿ ಟ್ರೀ. ಸೊ ಕಂಪ್ಲೀಟ್ ಅಂದ್ರೆ ಏನು? ಉಳ್ದಿರೋದು ವರ್ಟಿಕಲ್ ಆಗಿ ಉಳ್ದಿರೋ ಟ್ರೀ ಪ್ಲಸ್ ಬಿದ್ದಿರೋ ಪೋರ್ಷನ್ ಕೂಡ ಟ್ರೀ, ಎರಡು ನಾವು ಫೈಂಡ್ ಮಾಡಬೇಕು. ಸೊ ದಿಸ್ ಪ್ಲಸ್ ದಿಸ್. ಓಕೆ. ಸೊ ಐ ಹೋಪ್ ನೋ ಡೌಟ್ಸ್ ಟು ಎನಿವನ್. ಎನಿ ಡೌಟ್ಸ್ ಟು ಎನಿವನ್? Okay, fine. So in tomorrow's class, tomorrow also I'll be continuing. Okay. So ನಾಳೆ ಕ್ಲಾಸ್ ನಲ್ಲಿ ಸುಮಾರು ಎಕ್ಸಾಂಪಲ್ಸ್ ಮತ್ತೆ ಕವರ್ ಮಾಡೋಣ. ಉಳಿದಿರೋ ಎಕ್ಸಾಂಪಲ್ಸ್ ನ ಮುಗಿಸ್ಬಿಡೋಣ. ವೆರಿ ಶಾರ್ಟ್ ಚಾಪ್ಟರ್ ಇಟ್ ಇಸ್. ಇದರಲ್ಲಿ ಮತ್ತೆ ನಿಮ್ಗೆ ಈ ಎಕ್ಸರ್ಸೈಸ್ ನಲ್ಲಿ ಲಾಸ್ಟ್ ಪ್ರಾಬ್ಲಮ್ ಡಿಲೀಟ್ ಆಗಿದೆ. ಸೊ ಸ್ವಲ್ಪ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಆಂಗಲ್ಸ್ ಅಂತೂ ನಿಮ್ಗೆ ಗೊತ್ತಿರುತ್ತೆ, ಸ್ವಲ್ಪ ಪರ್ಫೆಕ್ಟ್ ಮಾಡ್ಕೊಳ್ಳಿ. sin 0 ಅಂದ್ರೆ ಏನು, sin 30 ಅಂದ್ರೆ ಎಷ್ಟು, sin 60 ಅಂದ್ರೆ ಎಷ್ಟು, ಅದೇ ತರ ರಿಮೈನಿಂಗ್ ರೇಷಿಯೋಸ್ ಆಲ್ಸೋ. ಓಕೆ. ಸೊ ವಾಟ್ ಈಸ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ? ಹೌ ವಿ ಆರ್ ಯೂಸಿಂಗ್ ಟ್ರಿಗ್ನೋಮೆಟ್ರಿ ಇನ್ ರಿಯಲ್ ಲೈಫ್. ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ಸ್, ಬಿಲ್ಡಿಂಗ್ ಪ್ರಾಬ್ಲಮ್ಸ್, ಮೆಜರ್ಮೆಂಟ್ ಪ್ರಾಬ್ಲಮ್ಸ್. ಓಕೆ. ಆಲ್ ಕೈಂಡ್ ಆಫ್ ನಮ್ಗೆ ಇಲ್ಲಿ ನೋಡ್ತಾ ಇದೀವಿ. ಓಕೆ. ಅದೇ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಸೊ ಏನು, ಒಂದ್ ಆಂಗಲ್ ಗೊತ್ತಿರ್ಬೇಕು ಸಾಕು, ಒಂದು ಸೈಡ್ ಗೊತ್ತಿರ್ಬೇಕು ಸಾಕು. ಒಂದ್ಸಲ ನೀವು ಡಯಾಗ್ರಾಮ್ ಪ್ಲಾಟ್ ಮಾಡಿದ್ರೆ ಆ ಆಂಗಲ್ ಮತ್ತು ಸೈಡ್ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಫೈಂಡ್ ಎನಿ ಅದರ್ ಸೈಡ್. Okay. So I hope today's session is clear to everyone. If you have any doubts, you can put it in the chat section. Tomorrow we will continue the problems and we will finish off. Okay. Yes. Thank you everyone. Till then, take care. See you tomorrow.